नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्यादर्पणाय ते नमस्ते पार्श्वनाथाय घातिकर्मा विनाशिने नागराजेन्द्रविस्तीर्णापणालङ्कृतमूर्ते सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। बोले देवादिदेव चिंतामणि पार्श्वनाथ तीर्थंकर भगवान की जय। वर्तमान शासन नायक वर्धमान महावीर भगवान की जय। दिनवाणी माता की जय। दशलक्षण महापर्व की जय। उत्तम बहुश्रुत भावना की जय। उत्तम त्याग धर्म की जय। अहिंसा परमो धर्म की जय। 3 कम 9 कोटि मुनि महाराजों की जय। जय बोलो परम पूज्य जगत गुरु डॉक्टर सच्चिदानंद श्रीमंत देवेंद्र कीर्ति भट्टारक महास्वामी जी की ಭಗವಂತನ ದಿವ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಷೋಡಶ ಕಾರಣ ಭಾವನೆ ಭಾದ್ರಪದ ಮಾಸ ಹಾಗೆ ದಶಲಕ್ಷಣ ಈ ಮಹಾಪರ್ವದ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಒಂದೊಂದು ಪರ್ವದ ವಿಶೇಷತೆಯನ್ನು ತಿಳಿದುಕೊಂಡು ಆಯಾ ದಿವಸದ ಭಾವನೆಗಳು ಮತ್ತು ದಶಧರ್ಮದ ಆಯಾ ದಿನದ ಧರ್ಮ ಸ್ವರೂಪವನ್ನು ತಿಳಿದುಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಇನ್ನು ನಾಳೆಯಿಂದ ಎಲ್ಲ ಕಡೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ 3 ದಿವಸ ಅನಂತ ವ್ರತದ ನೋಂಪಿ ಆರಂಭ ಆಗುತ್ತೆ. ರತ್ನತ್ರಯ ನೋಂಪಿ ಆರಂಭ ಆಗುತ್ತೆ. ಹೀಗೆ ಇನ್ನೇನು ಅಂತಿಮ ಸಮಯದ ಒಂದು ಸಂದರ್ಭ ಬಂದಿರುವಂಥದ್ದು. ಕಳೆದ 6-7 ದಿನಗಳು ಸಹ ಪ್ರತಿನಿತ್ಯ ಈ ಷೋಡಶ ಕಾರಣ ಪರ್ವದ ಸಂದರ್ಭದಲ್ಲಿ ದಶಲಕ್ಷಣದ ಸಂದರ್ಭದಲ್ಲಿ ಕಷಾಯಗಳಿಂದ ನಿವೃತ್ತಿಯಾಗಿ ನಿಜ ಧರ್ಮದ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಿದೆ. ನಾವುಗಳು 365 ದಿವಸಗಳು ಈ ಧರ್ಮಗಳನ್ನು ಪರಿಪಾಲನೆ ಮಾಡಲೇಬೇಕು. ಆದರೆ ಕಷಾಯದ ಕಾರಣವಾಗಿ ಎಲ್ಲ ಸಮಯದಲ್ಲೂ ನಾವು ಒಂದೇ ರೀತಿ ಇರಲಿಕ್ಕೆ ಆಗೋದಿಲ್ಲ. ಗೃಹಸ್ಥ ಜೀವನದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅನ್ನೋ ದೃಷ್ಟಿಯಿಂದಲೇ ಈ ಏನು ನಿರ್ದಿಷ್ಟ ತಿಥಿಗಳಲ್ಲಿ ನಾವು ಒಂದು ಕಡೆ ಇದ್ದು ಧರ್ಮದ ಆರಾಧನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ಕಾರಣ ಕಷಾಯ ಮಂದ ಮಾಡಿಕೊಳ್ಬೇಕು ಅಂತ ಉದ್ದೇಶಪೂರ್ವಕವಾಗಿ. ಬೇರೆ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಆ ಧರ್ಮದ ಪಾಲನೆ ಮಾಡಲಿಕ್ಕಾಗದಿದ್ರು 10 ದಿನಗಳಾದರೂ ನಾವು ಒಂದು ಕಡೆ ಇದ್ದು ಕಷಾಯ ಮಂದ ಏನಂದರೆ ವ್ಯವಹಾರಗಳೇ ಇರೋದಿಲ್ಲ, ಯಾವುದು ಏನು ವ್ಯಾಪಾರ ಇರೋದಿಲ್ಲ, ಎಲ್ಲಿ ಹೋಗೋದಿರಲ್ಲ, ಮದುವೆ ಇಲ್ಲ, ನಾಮಕರಣ ಇಲ್ಲ, ಬೇರೆ ಯಾವುದೇ ಇನ್ನೊಬ್ಬರ ಮನೆಗೆ ಹೋಗೋದು ಅಥವಾ ಇತರೆ ವಿಚಾರಗಳ ಚರ್ಚೆ ಇರೋದಿಲ್ಲ. ಕೇವಲ ಬೆಳಗ್ಗೆ ಬಂದು ಭಗವಂತನ ಪೂಜೆ ಮತ್ತು ದಶಧರ್ಮಗಳ ಪೂಜೆ ಅಂದರೆ ಶುಭೋಪಯೋಗ, ನನ್ನ ದಿನದ ಎಲ್ಲ ಸಂದರ್ಭವನ್ನು ಶುಭದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಆ ಸಮಯಕ್ಕೆ ತಕ್ಕಂತೆ ಆ ದಿನದ ದಿನಚರ್ಯ ಇರುತ್ತೆ. ಬೆಳಗ್ಗೆ ಪೂಜೆ ಮತ್ತು ಧರ್ಮದ ಪೂಜೆ, ಸ್ವಾಧ್ಯಾಯ, 10 ಅಧ್ಯಾಯಗಳ ಒಂದು ಓದುವಂಥದ್ದು, ಮತ್ತು ಸಂಜೆ ಆರತಿ, ಭಜನೆ ಇತ್ಯಾದಿ ದಿನದ ಸಂಪೂರ್ಣ ಸಮಯ ಧರ್ಮಾರಾಧನೆಯಲ್ಲೇ ಹೋಗುತ್ತೆ. ಹಾಗಾಗಿ ಶುಭೋಪಯೋಗ ಇರೋದರಿಂದ ಶುಭ ಪುಣ್ಯದ ಒಂದು ಆಶ್ರಮ ಆಗ್ತಿರುತ್ತೆ. ಬೇರೆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟರೂ ನಾವು ವ್ಯವಹಾರದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಕಷಾಯ ಮಂದವನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಮಂದ ಅಂದರೆ ಕ್ರೋಧ, ಮಾನ, ಮಾಯ, ಲೋಭ ಈ ಕಷಾಯಗಳು ಒಂದು ಹಂತದಲ್ಲಿ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಬರಲ್ಲ. ಈಗ ಪೂಜೆ ಮಾಡ್ತಿರ್ತಾರೆ, ಯಾರ ಮೇಲೆ ಕೋಪ ಮಾಡ್ಲಿಕ್ಕೆ ಸಾಧ್ಯ? 1 ತಾಸು, 2 ತಾಸು, 3 ತಾಸು, 4 ತಾಸು ಏನಿದ್ರು ಭಗವಂತನ ಕಡೆಗೆ, ಪೂಜೆ ಕಡೆಗೆ ಗಮನ ಇರುತ್ತೆ. ಸ್ವಾಧ್ಯಾಯ ಮಾಡುವಾಗ ಸ್ವಾಧ್ಯಾಯದ ಕಡೆ ಮನಸ್ಸು ಆ ಕಡೆ ಈ ಕಡೆ ಹೋದ್ರು ಕೋಪ ಮಾಡ್ಕೊಳ್ಳೋದು, ಅಭಿಮಾನ ಪಡ್ಕೊಳ್ಳುವಂಥದ್ದು ಯಾವುದು ಕಷಾಯಗಳ ಒಂದು ತೀವ್ರ ಉದಯ ಬರೋದಿಲ್ಲ. ಯಾಕೆಂದರೆ ಎಲ್ಲ ಸಮಾನಾಗಿದ್ದೀವಿ, ಎಲ್ಲ ದೇವ್ರ ಮುಂದೆ ಇದ್ದೀವಿ. ನಾವು ದೇವರ ಪಾದದಲ್ಲಿರೋದ್ರಿಂದ ನಾವು ಕೋಪ ಮಾಡ್ಕೋಬಾರ್ದು, ಅಹಂಕಾರ ಪಡಬಾರ್ದು ಅನ್ನೋಂಥ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರುತ್ತೆ. ಹಾಗಾಗಿ ದೇವರ ಸಾನ್ನಿಧ್ಯದಲ್ಲಿ ನಾವು ಪೂಜೆ ಮಾಡುವಾಗ ಕಷಾಯ ಮಂದತೆ ಇರುತ್ತೆ, ಅಂದರೆ ತೀವ್ರ ಇರೋದಿಲ್ಲ. ಅದೇ ವ್ಯವಹಾರದಲ್ಲಿದ್ದಾಗ, ಬೇರೆ ಕಡೆ ಇದ್ದಾಗ ತಕ್ಷಣಕ್ಕೆ ಕೋಪ ಬರುತ್ತೆ. ಏನಾದರೂ ಘಟನೆ ನೋಡಿದಾಗ, ಯಾವುದಾದ್ರೂ ಮಾತು ಕೇಳಿದಾಗ ನಮ್ಮ ತಕ್ಷಣ ಪ್ರತಿಕ್ರಿಯೆ ಕೊಡಬೇಕು ಅನಿಸುತ್ತೆ. ಇಲ್ಲಿ ಬಂದರೂ ವಿವೇಕ ಜಾಗೃತಿ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ನೆನಪು ಬಂದು ಅಥವಾ ಯಾರ್ದಾರ ಮಾತು ಕೇಳಿ ನಮಗೆ ಕಷಾಯ ತೀವ್ರತೆ ಆಗಲಿಕ್ಕೆ ಸಾಧ್ಯತೆ ಒಳಗಡೆಯಿಂದ
ಕೋಪ ಬರೋದಕ್ಕೆ ಸಾಧ್ಯ ಇದೆ ಅಂತ ಅಂದರೂ ನಮ್ಮ ಮನಸ್ಸು ನಿಯಂತ್ರಣ ತಗೊಂಡು ಇಲ್ಲ ದೇವಸ್ಥಾನದಲ್ಲಿ ಬೇಡ ಸದ್ಯಕ್ಕೆ ಏನು ಉತ್ತರ ಕೊಡೋದು ಬೇಡ, ಭಾಗ ದಾಟಿ ಹೋದ್ಮೇಲೆ ಬೇಕಾದ್ರೆ ಉತ್ತರ ಕೊಡೋಣ, ಈಗ ಬೇಡ, ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ. ಅದಕ್ಕೆ ಮಂದ ಕಷಾಯದ ಒಂದು ಕಾರಣದಿಂದ ಧರ್ಮದ ಆರಾಧನೆಯನ್ನು ಮಾಡಬೇಕು. ಕಷಾಯ ತೀವ್ರ ಇಟ್ಕೊಂಡು ಧರ್ಮಾರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪರ್ವದಿನಗಳಲ್ಲೇ ವಿಶೇಷವಾಗಿ ಯಾಕೆ ಮಾಡಬೇಕು ಅಂತ ಹೇಳಿದರೆ ಅಂದರೆ ಆ ಸಂದರ್ಭ ನಮಗೆ ತಲೆಯಲ್ಲಿ ಇರುತ್ತೆ ನಿಶ್ಚಿತ. 10 ದಿವಸ ಪರ್ವದಿನಗಳು ಅಂತ 360 ದಿವಸ ನಾವು ಪೂಜೆ ಮಾಡಿದರೆ ಯಾರು ಮಾಡಲ್ಲ, ಆಗಲ್ಲ ಅಂತಾರೆ. ಅದೇ 10 ದಿವಸ ಮಾಡಿ ಅಂದರೆ ಆಯಿತು, 10 ದಿವಸ ಮಾಡ್ತೀವಿ, 8 ದಿವಸ ಮಾಡ್ತೀವಿ. ಏಕೆಂದರೆ ಅದು ನಿರ್ದಿಷ್ಟ ಇದೆ, ಆ ಸಮಯದ ಅದನ್ನು ಮಾಡಬೇಕು ಅನ್ನೋದು ಸಮಯ ನಿರ್ದಿಷ್ಟ ಇರೋದ್ರಿಂದ ಆ ಸಮಯದಲ್ಲಿ ಕಷಾಯ ಬದ್ಧತೆ ಇಟ್ಕೊಂಡು ಮೃದು ಭಾವನೆಯಲ್ಲಿ ಮೃದುತ್ವವನ್ನು ಇಟ್ಕೊಂಡು, ವ್ಯವಹಾರದಲ್ಲಿ ಸರಳತೆಯನ್ನು ಇಟ್ಕೊಂಡು, ಮಂದ ಕಷಾಯಗಳು ಇಟ್ಕೊಂಡು, ಮತ್ತು ನಿರ್ಲೋಭತ್ವ. ಇಲ್ಲೇನು ಭಗವಂತನ ಪೂಜೆ ಮಾಡೋದು ಬಿಟ್ಟರೆ ಇಲ್ಲಿ ಆಸೆ ಪಡೋದು ಏನಿದೆ ನಾವು ಮಾಡ್ತಿರೋದ್ರೆ ನಮ್ಮ ಆತ್ಮಧರ್ಮದ ಪರಿಚಯಕ್ಕಾಗಿ. ಹಾಗೆ ನಮ್ಮ ಆತ್ಮನೂ ಸಹ ಒಂದೇ ತದ್ಗುಣವಂತೆ ಭಗವಂತನ ರೀತಿಯಲ್ಲೇ ನಮಗೂ ಸಹ ಗುಣಗಳ ಪ್ರಾಪ್ತಿಯಾಗಲಿ. ನಾದಿ ಕಾಲದಿಂದ ಎಂಥ ಸ್ವಾರ್ಥಿಯಾಗಿದ್ದರೂ ಅವನು ಭಗವಂತನ ಪೂಜೆ ಮಾಡೋರು ಅನ್ಸಿದ್ರೆ ಹೌದು ನನಗೆ ಎಲ್ಲ ಬೇಕು ಸಂಸಾರದ್ದು, ಅದ್ರ ಕೊನೆಗೆ ಒಂದಲ್ಲ ಒಂದು ದಿವಸ ನನಗೂ ಸಹ ಮುಕ್ತಿ ಅನ್ನುವಂಥದ್ದು ಬೇಕು ಅನ್ನುವಂಥ ಒಂದು ಕ್ಷಣದಲ್ಲಿ ನಾವು ಭಾವಿಸ್ತೀವಲ್ಲ, ಆ ಭಾವನೆಗೆ ನಮಗೆ ಆ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಮಂದ ಕಷಾಯ ಇಟ್ಕೊಂಡು ಭಗವಂತನ ಆರಾಧನೆ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ನಿರ್ಲೋಭ ಭಾವನೆಯಿಂದ ಆ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ ಕಳೆದ 5-6 ದಿನಗಳು ಸಹ ಕಷಾಯಗಳ ನಿವೃತ್ತಿಯನ್ನು ಮಾಡಿಕೊಂಡು ಹೇಗೆ ನಿಜ ಸ್ವಭಾವವನ್ನು ನಿಜ ಧರ್ಮವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರು. ಕ್ರೋಧ, ಮಾನ, ಮಾಯ, ಲೋಭ ಈ 4 ಕಷಾಯಗಳು ಸಂಸಾರದ ಬಂಧನಕ್ಕೆ ಕಾರಣ ಆಗಿರುವಂಥದ್ದು. ಸಂಸಾರದಲ್ಲಿ ಈ ಪ್ರತಿಯೊಂದು ಪರ್ಯಾಯಕ್ಕೆ ಹೋಗಲಿಕ್ಕೂ ಕಾರಣ ಆಗಿರುವಂಥದ್ದು ಈ ಕಷಾಯಗಳು. ಎಲ್ಲಿಯವರೆಗೆ ಈ ಕಷಾಯಗಳ ನಿವೃತ್ತಿ ಆಗೋದಿಲ್ಲ ಅಲ್ಲಿವರೆಗೂ ನಮಗೆ ಮೋಕ್ಷ ಮಾರ್ಗದ ಪರಿಚಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಮಗೆ ದಶಲಕ್ಷಣ ಷೋಡಶಕಾರಣ ಭಾವನೆಯಲ್ಲಿ ಬರುವಂಥ ಬಹುಶ್ರುತ ಭಕ್ತಿ ಭಾವನೆ ಅನ್ನುವಂಥದ್ದು ಇದೇ ಉದ್ದೇಶವಾಗಿದೆ. ನಮಗೆ ಆ ಕಷಾಯ ನಿವೃತ್ತಿಯನ್ನು ಹೊಂದಬೇಕು, ಸಂಸಾರ ನಿವೃತ್ತಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಬಹುಶ್ರುತ ಅಂದರೆ ಜ್ಞಾನ ಬೇಕು. ನಮಗೆ ಜ್ಞಾನವೇ ಇರಲಿಲ್ಲ ಅಂತ ಹೇಳಿದ್ರೆ ಈ ಸಂಸಾರದಿಂದ ಪಾರಾಗುವಂಥ ಉಪಾಯ ಸಿಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ 4 ಅನುಯೋಗಗಳು ಅಂತ ಹೇಳ್ತಾರೆ. ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಅಂತೇಳಿ ಈ ಅನುಯೋಗಗಳನ್ನು ಯಥಾವತ್ ತಿಳಿದುಕೊಡುವಂಥದ್ದು, ಸ್ವಾಧ್ಯಾಯ ಮಾಡಿಕೊಡೋದ್ರಿಂದ ಸಂಸಾರದಿಂದ ಹೇಗೆ ನಾವು ನಮ್ಮ ಆತ್ಮನನ್ನು ಭಿನ್ನವಾಗಿ ಮೋಕ್ಷ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಉಪಾಯ ಸಿಗುತ್ತೆ. ಅದಕ್ಕೆ ಸ್ವಾಧ್ಯಾಯ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಅಂದರೆ ವಾಚನ, ಕೃಷ್ಣ, ಅನುಪ್ರೇಕ್ಷ, ಆಮ್ನಾಯ ಅಂಥೇಳಿ 4-5 ಪ್ರಕಾರವಾಗಿ ಸ್ವಾಧ್ಯಾಯದ ಕ್ರಮವನ್ನು ಹೇಳಿದ್ದಾರೆ. ನಿಮಗೆ ಯಾರಿಗೆ ಸ್ವತಃ ಓದಲಿಕ್ಕೆ ಆಸಕ್ತಿ ಇದೆ ಅಥವಾ ಬರುತ್ತೆ, ಆ ಭಾಷೆ ಅಥವಾ ಶಾಸ್ತ್ರಗಳ ಅರ್ಥ ಆಗುತ್ತೆ ಅಂದರೆ ಸ್ವತಃ ಓದ್ಬೋದು. ಇಲ್ಲ ಯಾರಾದರೂ ಓದಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿಸ್ಕೋಬೋದು. ವಾಚನ, ಕೃಚ್ಛನ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಏನಾದರೂ ಸಂಶಯ ಬಂದರೆ, ಅರ್ಥ ಆಗಲಿಲ್ಲ ಅಂದರೆ ಅಯ್ಯೋ ಅದನ್ನು ಕೇಳಿದ್ರೆ ಏನಾದರೂ ನಮಗೆ ತಪ್ಪು ತಿಳ್ಕೊಳ್ತಾರೆ, ಏನಾದರೂ ಅಂದ್ಕೊಳ್ತಾರೆ, ಏನೂ ಇಲ್ಲ ಅದರಲ್ಲಿ. ಶಾಸ್ತ್ರದ ವಿಚಾರದಲ್ಲಿ ಯಾರೂ ತಪ್ಪು ತಿಳ್ಕೊಳ್ಳೋಂಥದ್ದಿಲ್ಲ. ನಮಗೆ ಏನು ಗೊತ್ತಿಲ್ಲ ಅದನ್ನು ನೇರವಾಗಿ ಕೇಳಿ ತಿಳ್ಕೊಳ್ಳೋದ್ರಿಂದ ನಮ್ಮ ಅಜ್ಞಾನ ನಿವೃತ್ತಿ ಆಗುತ್ತೆ. ನಮ್ಮ ಥರನೇ ಎಷ್ಟೋ ಜನ ಇರ್ತಾರೆ, ಕೇಳಿದ್ರೆ ಬೇರೆ ಏನಾದ್ರು ತಪ್ಪು ತಿಳ್ಕೊಳ್ತಾರೆ ಅಂತೇಳಿ. ಹಾಗೆ ಒಬ್ಬರು ಪ್ರಶ್ನೆ ಕೇಳೋದ್ರಿಂದ ಅನೇಕ ಜನರ ಸಂಶಯಗಳು ಸಹ ದೂರ ಆಗುತ್ತೆ. ಪ್ರಶ್ನೆ ಕೇಳೋರು ಒಬ್ಬರೇ, ಆದರೆ ಭಾಳ ಜನರ ಮನಸ್ಸಲ್ಲಿ ಇರುತ್ತೆ ನಾನು ಕೇಳಬೇಕು ಅಂತ, ಕೇಳಲಿಕ್ಕೆ ಸಂಕೋಚ ಪಟ್ಟಿರ್ತಾರೆ. ಯಾಕೆಂದರೆ ನಾನೇನೋ ಕೇಳಿದ್ರೆ ಬೇರೆ ತಪ್ಪು ತಿಳ್ಕೊಳ್ತಾರೆ, ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೇನು ಬರಲ್ಲ ಅಂತ ತಿಳ್ಕೊಳ್ತಾರೆ ಅಂತೇಳಿ ಎಷ್ಟೋ ಜನ ಸಂಕೋಚದಲ್ಲಿ ಕೇಳೋದೇ ಇಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ಕೇಳಿದ್ರು ಅದರಲ್ಲಿ ಸರಿಯಾಗಿದ್ದ ವಿಚಾರವಿದ್ದರೆ ಅದನ್ನು ಸ್ಪಷ್ಟಪಡಿಸ್ಕೊಳ್ಳೋದ್ರಿಂದ ಎಲ್ಲರ ಸಂಶಯವೂ ಸಹ ದೂರ ಆಗುತ್ತೆ. ಅದಕ್ಕೆ ಸಮವಸನದಲ್ಲಿ ಭಗವಂತನ ದಿವ್ಯಧ್ವನಿ ಏಕಕಾಲದಲ್ಲಿ ಹೊರಡುತ್ತೆ ಅಷ್ಟೇ ಒಂದ್ಸಲ, ಆದರೆ ನಿರಂತರವಾಗಿ ಪ್ರಶ್ನೋತ್ತರ ನಡೀತಲೇ ಇರುತ್ತೆ. ಗಣಧರ ಪರಮೇಶ್ವರಿಗಳು ಇದ್ದೇ ಇರ್ತಾರೆ ಅಲ್ಲಿ. ಗಣಧರ ಪರಮೇಶ್ವರಿ ಹತ್ರ ಹೋಗಿ ಅವ್ರಿಗೆ ಏನು ಸಮವಸನದ ಒಂದ್ಸಲ ಓಂಕಾರ ರೂಪದಲ್ಲಿ ದಿವ್ಯಧ್ವನಿ ಹೊರಟೋಯ್ತು. ದ್ವಾದಶಾಂಗ ಶಾಸ್ತ್ರದ ರಚನೆ ಎಲ್ಲ ಗಣಧರ ಪರಮೇಶ್ವರಿಗಳು ಗ್ರಹಣೆ ಮಾಡಿ ರಚನೆ ಮಾಡ್ತಾ ಹೋಗ್ತಾರೆ. ಆದರೆ ಅದನ್ನು ಎಲ್ಲರಿಗೂ ಅರ್ಥ ಆಗಬೇಕಲ್ಲ, ಅದು ಅರ್ಥ ಆಗಬೇಕು ಅಂದಾಗ ಪ್ರಶ್ನೆ ಕೇಳಲೇಬೇಕು. ಈಗ ಮಾಯರ ಸ್ವಾಮಿಗಳಿಗೆ ಬಂದರು, ನಂಗೆ ಅರ್ಥ ಆಗಲಿಲ್ಲ ಏನು ಅಂತ ಕೇಳಲಿಲ್ಲ ಅಂದರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೆ ಆ ಪ್ರಶ್ನೆಗಳನ್ನು ಯಾರು ಭವ್ಯ ಜನಗಳು ಇರ್ತಾರೆ ಅವರು ಕೇಳ್ತಾ ಹೋಗ್ತಾರೆ. ಅದಕ್ಕೆ ಗಣಧರ ಪರಮೇಶ್ವರಿಗಳು ಉತ್ತರ ಹೇಳ್ತಾ ಹೋಗ್ತಾರೆ. ಆ ಪ್ರಶ್ನೆಗಳು ಉತ್ತರ ಹೇಳಿದೆ ಶಾಸ್ತ್ರಗಳು ರಚನೆ ಆಗ್ತಾ ಹೋಗುತ್ತೆ. ಅದಕ್ಕೆ ಶ್ರೇಣಿಕ ಮಹಾರಾಜ ಸುಮಾರು 86,000 ಪ್ರಶ್ನೆಗಳನ್ನು ಕೇಳಿದ್ದ ಅಂತ ಹೇಳ್ತಾರೆ. ಅಷ್ಟು ಸಮವಸನದಲ್ಲಿ ಅವರು
ಬಂದು ಏನೆಲ್ಲ ಸಂಶಯ ಇತ್ತು ಅವ್ರು ತಮ್ಮ ಸಂಶಯವನ್ನು ದೂರ ಮಾಡ್ಕೊಳ್ತಿದ್ರು ಅಂತ ಹೇಳ್ತಾರೆ. ಅಷ್ಟು ಜೀವನ ಪರ್ಯಂತ ಸಮವಸನದಲ್ಲಿ ಇದ್ದರೂ ನಮ್ಮ ಸಂಶಯಗಳು ದೂರ ಆಗೋದಿಲ್ಲ. ಅಷ್ಟು ನಮ್ಮ ಸಂಸಾರದಲ್ಲಿ ಅನೇಕ ನಮ್ಮ ಆತ್ಮನ ಪರಿಚಯ ಮಾಡಿಕೊಳ್ಬೇಕು ಅಂದ್ರೆ ಅಷ್ಟು ಸಂಶಯಗಳಿದೆ. ಅದಕ್ಕೆ ಜಿನವಾಣಿಯ ಶಾಸ್ತ್ರದ ಮೇಲೆ ಯಥಾರ್ಥವಾದಂಥ ನಂಬಿಕೆ ಇಟ್ಟು ನಾವು ಯಥೋಚಿತವಾಗಿ ಸ್ವಾಧ್ಯಾಯವನ್ನು ಮಾಡೋದರಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ, ಅಜ್ಞಾನ ನಿವೃತ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಚತುರ್ವಿಧ ಪ್ರಕಾರವಾದಂಥ ಏನು ಆಗಮಗಳಿದ್ದಾವೆ ಅದನ್ನು ಯಥೋಚಿತವಾಗಿ ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕು. ಕೆಲವರಿಗೆ ಕಥೆಗಳು ಪುರಾಣಗಳನ್ನು ಓದೋದು ಅಂದರೆ ಭಾಳ ಆಸಕ್ತಿ ಇರುತ್ತೆ. ಕೆಲವರಿಗೆ ಪುರಾಣ ಎಲ್ಲ ಯಾರು ಓದ್ತಾರೆ, ತುಂಬ ವ್ಯಾಖ್ಯಾನ ಇರುತ್ತೆ, ತುಂಬ ವರ್ಣನೆ ಇರುತ್ತೆ, ಅರಮನೆ ವರ್ಣನೆ ಇರುತ್ತೆ, ನದಿ ಸರೋವರ ಎಲ್ಲದ್ರದ್ದು ವರ್ಣನೆ ಇರುತ್ತೆ. ಅದನ್ನು ಓದ್ತಾ ಹೋದರೆ ಬೇಜಾರಾಗುತ್ತೆ. ಅದು ಬೇಡ, ನಮಗೆ ಮುಖ್ಯ ಇದ್ದದ್ದಷ್ಟೇ ನಾವು ಓದ್ಕೊಳ್ತೀವಿ. ಅದರ ಬದಲು ಯಾರ ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು, ಅಥವಾ ನಮಗೆ ಬರೀ ಶ್ರಾವಕಾಚಾರ ವ್ರತ ನಿಯಮಗಳ ಬಗ್ಗೆ ತಿಳ್ಕೊಂಡ್ರು ಸಾಕು. ಅದಕ್ಕೆ ನಾವು ಬರೀ ಚರಣಾನುಯೋಗವನ್ನು ನಾವು ಅಷ್ಟೇ ಓದ್ತೀವಿ, ವ್ರತ ನಿಯಮಗಳು ಹೇಗೆ ಇಟ್ಕೋಬೇಕು ಅನ್ನೋವಂಥದ್ದು, ಅಥವಾ ನಾವು ಏನು ಮಾಡ್ತಿದ್ದೀವಿ ಸರಿ ತಪ್ಪುಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಕರ್ಣಾನುಯೋಗ, ಕರ್ಮ ಯಾವ ಭಾವನೆ ಮಾಡೋದ್ರಿಂದ ಯಾವ ಕರ್ಮ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಅಂತೇಳಿ ಕೆಲವರು ಕರ್ಣಾನುಯೋಗ ಗ್ರಂಥವನ್ನು ಓದಲಿಕ್ಕೆ ಇಷ್ಟಪಡ್ತಾರೆ. ಕೆಲವರು ಇಲ್ಲಪ್ಪ ನಮಗೆ ಈ ಜನ್ಮ ಸಾಕು, ಈ ಮನುಷ್ಯ ಜನ್ಮದಲ್ಲಿ ಇದ್ದುಕೊಂಡು ನಮ್ಮ ಆತ್ಮಸ್ವರೂಪ ತಿಳ್ಕೊಂಡ್ರು ಸಾಕು, ಈ ಸಂಸಾರದ ಯಾವುದೇ ಪಾಪ ಪುಣ್ಯಗಳು ಸಹ ನಮ್ಮ ಜೊತೆಗೆ ಬರೋದಿಲ್ಲ, ನಾವು ಆತ್ಮದ್ರವ್ಯ ಒಂದೇ ನಮ್ಮ ಜೊತೆಗೆ ಶಾಶ್ವತವಾಗಿರೋದು ಅಂತೇಳಿ ದ್ರವ್ಯಾನುಯೋಗದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೆಲವರು ಸಮಯ ಸಾರ ಇತ್ಯಾದಿ ಆಧ್ಯಾತ್ಮ ಗ್ರಂಥಗಳನ್ನು ಓದ್ತಾರೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿದ್ರೆ ಅಲ್ಲಿ 4 ಅನಿಯಮಗಳನ್ನು ಯಥಾವತ್ ತಿಳಿದುಕೊಂಡು ನೀವು ಯಾವುದಾದ್ರೂ ಒಂದು ನಿರ್ದಿಷ್ಟವನ್ನು ತಿಳ್ಕೊಳ್ಳೋದ್ರಿಂದ ತಪ್ಪಿಲ್ಲ. ಆದರೆ ಯಾವುದಾದ್ರೂ ಒಂದನ್ನು ಏಕಾಂತವಾಗಿ ನೀವು ತಿಳಿದುಕೊಂಡು ಅದನ್ನು ಎಲ್ಲ ಕಡೆಗೆ ನೀವು ಆ ಸೂತ್ರವನ್ನು ಅಪ್ಲೈ ಮಾಡಲಿಕ್ಕೆ ಹೋದರೆ ತಪ್ಪಾಗುತ್ತೆ. ನೀವು ಕರ್ಣಾನುಯೋಗವನ್ನು ಮಾಡಿ ಈ ಕೆಲಸ ಮಾಡೋದ್ರಿಂದ ಕರ್ಮ ಅಂಟುಕೊಳ್ಳುತ್ತೆ, ಈ ಕೆಲಸ ಮಾಡೋದ್ರಿಂದ ಈ ಕರ್ಮ ಅಂಟುಕೊಳ್ಳುತ್ತೆ ಅಂದರೆ ನೀವು ಊಟನೂ ಮಾಡೋಂಗಿಲ್ಲ, ನಿದ್ದೆನೂ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಸುಮ್ಮನೆ ಇರಬೇಕಾಗತ್ತೆ. ಹಾಗೆ ಯಾವುದೋ ದ್ರವ್ಯಾನುಯೋಗದಲ್ಲಿ ಯಾವುದೋ ವ್ರತ ನಿಯಮ ಏನು ಬೇಕಿಲ್ಲ, ಆತ್ಮನಿಗೇನು ಸಂಬಂಧನೇ ಇಲ್ಲಲ್ಲ, ಕರ್ಮ ಅಂಟುಕೊಳ್ಳೋದಿಲ್ಲ, ಆತ್ಮ ಶುದ್ಧ ಅಂಥೇಳಿ ಏನು ಬೇಕಾದ್ರೂ ಪಾಪದ ಕೆಲಸ ಮಾಡಿದ್ರೆ ಅದೂ ಆಗಲ್ಲ. ಅದಕ್ಕೆ ನಮಗೆ 4 ಅನಿಯೋಗಗಳ ಜ್ಞಾನ ಇರಬೇಕು. ಆಮೇಲೆ ನಮಗೆ ಆ 4 ಅನಿಯೋಗಗಳನ್ನು ಅನ್ವಯಿಸಿಕೊಂಡು ನಾವು ಹೇಗೆ ನಮ್ಮ ಆತ್ಮನನ್ನು ಪರಿಶುದ್ಧವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಅನ್ನುವಂಥದ್ದನ್ನು ಪ್ರಯತ್ನಿಸಬೇಕಾಗುತ್ತೆ. ಅದಕ್ಕೆ ಪ್ರಥಮಾನುಯೋಗ ಯಾಕೆ ಅಂತ ಹೇಳ್ತಾರೆ ಅಂದರೆ ನಮಗೆ ಗೊತ್ತಿಲ್ಲ ಯಾರು ಮೋಕ್ಷ ಮಾರ್ಗ ಅನ್ನೋದು ಗೊತ್ತಿಲ್ಲ. ಅಂದರೆ ಮೋಕ್ಷ ಮಾರ್ಗಕ್ಕೆ ಹೋದವ್ರು ಯಾರಿದ್ದಾರೆ, ಅವ್ರು ಹೇಗೆ ಆ ಮಾರ್ಗದಲ್ಲಿ ನಡೆದ್ರು, ಭವಾವಳಿಗಳಿರ್ಬೋದು, 1 ಅಲ್ಲ 10 ಭವಗಳು, ಆದಿನಾಥ ತೀರ್ಥಂಕರ 10 ಭವ, ಮಹಾವೀರ ತೀರ್ಥಂಕರ 30 ಭವ, ಹೀಗೆ ಪಾರ್ಶ್ವನಾಥ ಸ್ವಾಮಿ 10 ಭವಗಳು. 10 ಭವಗಳು ಹೇಗೆ ಪ್ರಯತ್ನ ಪಟ್ಟರು, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು, ಹೇಗೆ ಕರ್ಮ ನಿರ್ಜನೆ ಮಾಡಿದ್ರು, ಯಾವ ಜನ್ಮದಲ್ಲಿ ಯಾವ ಭಾವನೆ ಮಾಡಿದ್ರಿಂದ ಅವರಿಗೆ ತೀರ್ಥಂಕರ ನಾಮ ಪ್ರಕೃತಿ ಬಂದಾಯಿತು, ಯಾರೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ, ಏನೆಲ್ಲ ಉಪಸರ್ಗ ಸಹಿಸಿದ್ದಾರೆ. ಸೊ ಇದನ್ನೆಲ್ಲ ಅನುಭವ ಆದಾಗ ನಮ್ಮಲ್ಲಿ ದೃಢತೆ ಬರುತ್ತೆ. ಅಂದರೆ ನಾವು ಇವರೆಲ್ಲ ಹೋಗಿದ್ದಾರೆ ಅಂದರೆ ನಾವು ಸಹ ಈ ಮಾರ್ಗದಲ್ಲಿ ನಡೀಬೋದು. ನಮಗೆ ಆ ಧರ್ಮದ ಮೇಲೆ ಶ್ರದ್ಧೆ ಬರುತ್ತೆ, ಭಕ್ತಿ ಬರುತ್ತೆ. ತೀರ್ಥಂಕರ ಭಕ್ತಿ ಮಾಡೋದ್ರಿಂದ, ಯಾಕೆ ಪುರಾಣದಲ್ಲಿ ಆ ಭಗವಂತನ ಪೂಜೆ ಮಾಡಿದ್ದು ಹೇಳ್ತಾರೆ, ಭಕ್ತಿ ಮಾಡಿದ್ದು ಹೇಳ್ತಾರೆ, ಅವರು ಉಪದೇಶ ಹೇಳ್ತಾರೆ. ಸೊ ಅದನ್ನು ನಮಗೂ ಸಹ ನಾವು ಅವ್ರನ್ನ ಭಕ್ತಿ ಮಾಡಬೇಕು, ಉಪದೇಶವನ್ನು ಕೇಳಬೇಕು ಅನ್ನುವಂಥ ಶ್ರದ್ಧೆ ಬಂದಾಗ ಮುಂದೆ ನೀವು ಕರ್ಣಾನುಯೋಗ ಚರಣಾನುಯೋಗ ಮುಂದೆ ಯಾವ ಗ್ರಂಥಗಳಿದ್ದಾವೆ ಅವುಗಳನ್ನು ಅಧ್ಯಯನ ಮಾಡಿದ್ರೆ ಅದಕ್ಕೆ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಹಾಗಾಗಿ ಯಾವುದೂ ಸಹ ಅಲ್ಲಿ ಲೋಪ ಇಲ್ಲ. ಅಂದರೆ ಈ ಕಥೆ ಇದೆ, ಅದೇನು ನಮ್ಗೆ ಓದಿದ್ರು ಪರವಾಗಿಲ್ಲ, ಬೇರೆದಷ್ಟೇ ಹೇಳಿ ಅಂತ ಹೇಳಿದ್ರೆ ಹಾಗಲ್ಲ. ನಾವು ಅದರ ಮೇಲೆ ನಂಬಿಕೆ ಇಡಬೇಕು. ಪ್ರಥಮಾನುಯೋಗ ಸುಳ್ಳಲ್ಲ, ಅದು ತೀರ್ಥಂಕರದೇ ಚರಿತ್ರೆ. ಹಾಗಾಗಿ ಕೆಲವರು ಹೇಳ್ತಾರೆ ಅದರಲ್ಲಿ ಏನಿರಲ್ಲ, ವರ್ಣನೆ ಆಚಾರ್ಯರು ಅವ್ರಿಗೆ ಇಷ್ಟ ಬಂದಂಗೆ ಬರೆದಿರ್ತಾರೆ. ಹಂಗಲ್ಲ, ಅದು ಜಿನವಾಣಿ. ನಮ್ಮ ಶಾಸ್ತ್ರ ಏನಿದೆ ಅದು ತೀರ್ಥಂಕರ ಪ್ರಣೀತವಾದದ್ದನ್ನು ಆಚಾರ್ಯರು ಬರೆದಿರೋದು. ಸ್ವಂತ ಬುದ್ಧಿಯಿಂದ ಯಾವ ಗ್ರಂಥಗಳನ್ನು ಆಚಾರ್ಯರು ಬರೆದಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಆ ಜಿನವಾಣಿ ಮೇಲೆ ನಂಬಿಕೆ ಇಟ್ಕೋಬೇಕು. ಕಥೆನೂ ಕೇಳಬೇಕು, ಪುರಾಣಗಳನ್ನು ಕೇಳಬೇಕು, ಹಾಗೆ ವ್ರತ ನಿಯಮಗಳ ಬಗ್ಗೆ ಚರಣಾನುಯೋಗನೂ ತಿಳ್ಕೋಬೇಕು. ವ್ರತ ಯಾವಾಗ ಮಾಡಬೇಕು, ಯಾವುದು ಬಿಡೋದು, ಏನು ಅದರ ಫಲ ಏನು, ವ್ರತ ನೌಕೆಗಳ ಫಲ ಏನು, ಇದನ್ನು ಯಾರೆಲ್ಲ ಮಾಡಿದ್ರು ಅವರಿಗೇನು ಫಲ ಸಿಕ್ಕಿತ್ತು, ಯಾವುದು ಅದರಲ್ಲಿ ಮಾಡುವಾಗ ತಪ್ಪುಗಳು ಯಾವ ರೀತಿ ಆಗುತ್ತೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು. ಸೊ ವ್ರತ ನಿಯಮಗಳನ್ನು ನಾವು ತಗೊಳ್ತಾರೆ, ಆದರೆ ಅದು ಪ್ರಾಯಶ್ಚಿತ್ತ ಅದ್ರಲ್ಲಿ ಏನು ಗೊತ್ತೇ ಇಲ್ಲ ಕೆಲವರಿಗೆ. ಏನು ತಪ್ಪು ಮಾಡ್ತೀವಿ ಅದಕ್ಕೇನು ಪ್ರಾಯಶ್ಚಿತ್ತ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ವ್ರತ ನಿಯಮ ಮಾಡುವಾಗಾದರೆ ನಿರ್ದೋಷವಾಗಿ ಯಾವುದೇ ಅತಿಚಾರ ಇಲ್ಲದಂತೆ ವ್ರತ ನಿಯಮಗಳನ್ನು ಪಾಲಿಸುವಂಥದ್ದು ಬಗ್ಗೆನೂ ತಿಳ್ಕೊಂಡಿರಬೇಕು. ಹಾಗೆ ಯಾವ ವ್ರತ ಮಾಡ್ತಿದ್ದೀನಿ ಅದನ್ನು ಏನಕ್ಕೆ ಮಾಡ್ತಿದ್ದೀನಿ ಅನ್ನೋದು ಸಹ ತಿಳ್ಕೊಂಡಿರ್ಬೇಕು. ಯಾರೋ ಒಬ್ಬರು ಅಣ್ತ್ಯಾಗ ಮಾಡಿದ್ರು ನಾನು ಅಣ್ತ್ಯಾಗ ಮಾಡಿದೆ, ಅಥವಾ ಯಾರೋ ಒಬ್ಬರು ಏನೋ ಒಂದು
ಬಂದು ಬರೀ ಪೂಜೆ ಮಾಡೋದಲ್ಲ, ನಾನು ಬಂದು ಶುಕ್ರವಾರ ಮಾಡಿದ್ದೀನಿ, ಬಂದು ಶುಕ್ರವಾರ ಪೂಜೆ ಮಾಡ್ತೀನಿ. 10 ದಿವಸ ದಶಲಕ್ಷಣ ಎಲ್ಲರೂ ಪೂಜೆಗೆ ಹೋಗ್ತಾರೆ, ಸಮಾನದವರು. ನಾವು ಹೋಗಿ ಪೂಜೆ ಹೋಗ್ತೀನಿ ಅಂದರೆ ಅದರದ್ದು ಫಲ ಸಿಗಲ್ಲ. ಅಂದರೆ ನಾವು ಅದು ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ವ್ರತ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರಥಮ ಕರ್ಣ ಶರಣ ದ್ರವ್ಯಾನುಯೋಗ 4 ಅನುಯೋಗಗಳನ್ನು ಯಥಾವತ್ ತಿಳ್ಕೊಂಡು ಭಕ್ತಿ ತಿಳ್ಕೊಳ್ಳುವಂಥದ್ದು. ಅದರಲ್ಲಿ ಜ್ಯೋತಿಷ್ಯ ಇರ್ಬೋದು, ಪುರಾಣ ಇರ್ಬೋದು, ವೈದ್ಯಶಾಸ್ತ್ರ ಇರ್ಬೋದು. ನಮ್ಮ ತೀರ್ಥಂಕರರ ದಿವ್ಯ ಧ್ವನಿಲಿ ಎಲ್ಲವೂ ಬಂದೋಗಿದೆ. ಇಂಥ ವಿಷಯ ಬಂದಿಲ್ಲ. ಎಲ್ಲ ಈ ತೀರ್ಥಂಕರರಿಗೆ ಆವಾಗೆಲ್ಲ ಕಂಪ್ಯೂಟರ್ ಇರಲಿಲ್ಲ, ಅವಾಗೆಲ್ಲ ರೋಬೋಟ್ ಇರಲಿಲ್ಲ, ಆವಾಗ ಸ್ಯಾಟಲೈಟ್ ಇರಲಿಲ್ಲ. ಅವೆಲ್ಲ ತೀರ್ಥಂಕರಿಗೆ ಏನು ಗೊತ್ತು? ಈಗೆಲ್ಲ ಈ ಮನುಷ್ಯರಿಗೆ ಬುದ್ಧಿ ಜಾಸ್ತಿ, ಮನುಷ್ಯರೆಲ್ಲ ಕಂಡುಹಿಡಿದಿರೋದು, ರಾಕೆಟ್ ಕಂಡುಹಿಡಿದ ಇಲ್ಲ. ಅದೆಲ್ಲವೂ ಅವ್ರ ತೀರ್ಥಂಕರ ಜ್ಞಾನದಲ್ಲಿ ಬಂದು ಹೋಗಿದೆ. ಆದರೆ ಯಾವುದು ಉಪಯೋಗ ಇದೆ ಅದನ್ನಷ್ಟೇ ಅಲ್ಲಿ ಆಚಾರ್ಯರು ಬರೆದಿಲ್ಲ, ಅವ್ರು ಹೇಳಿಲ್ಲ ಅಂತ ಎಲ್ಲದೂ ಬಂದಿದೆ. ಯಾಕೆಂದರೆ ಸಾಲೋಕಾನಾಂತ್ ಲೋಕಾನಂ ಯದ್ವಿದ್ಯಾ ದರ್ಪಣ ಆಯಿತು. ಕನ್ನಡಿ ಮುಂದೆ ನೀವು ಕಿತ್ಲೆನಾರ ಹೇಳಿ, ಸಾಸಿವೆನಾರ ಹೇಳಿ, ಜೀರಿಗೆನಾರ ಹೇಳಿ, ಏನಾರ ಹೇಳಿ, ಅದೇನಿದೆ ಆ ಕನ್ನಡಿಗೆ ಕಾಣುತ್ತೆ. ಕಾಣಲ್ಲ ಅದ್ರ ನಾನು ತೋರಿಸಲ್ಲ, ಅದು ನನಗೆ ಜೀರಿಗೆ ಸಾಣದಿದೆ ನಾನು ತೋರಿಸಲ್ಲ ಅಂತ ಕನ್ನಡಿ ಏನು ಹೇಳಲ್ಲ. ಅದನ್ನು ಕನ್ನಡಿಯಲ್ಲಿ ನಾನು ಯಾಕೆ ನೋಡ್ಕೋಬೇಕು ಅಂತ ಜೀರಿಗೆ ಆಗಲಿ ಅದದು ಹೇಳಲ್ಲ. ಹಾಗೆ ಕನ್ನಡಿ ಲಕ್ಷಣ ಪ್ರತಿಬಿಂಬ ಮಾಡುವಂಥದ್ದು. ಹಾಗೆ ಜ್ಞಾನದ ಲಕ್ಷಣ ಎಲ್ಲವನ್ನು 3 ಲೋಕದ 3 ಕಾಲದ ಯುಗಪತ್ ಕ್ರಮೇಣ ಒಂದು ಗಿಡ ಇರ್ಬೋದು, ಇದು ಮುಂದೆ ಮರ ಹೇಗಾಗುತ್ತೆ, ಇದ್ರ ಫಲ ಏನಾಗುತ್ತೆ, ಅದರ ನಾಶ ಹೇಗಾಗುತ್ತೆ, ಉತ್ಪಾದ ವ್ಯಯ ದ್ರವ್ಯ 3 ಅವಸ್ಥೆಗಳನ್ನು ತಿಳ್ಕೊಳ್ಳುವಂಥ ಜ್ಞಾನ ಯಾವುದಿದೆ ಅಂದರೆ ಕೇವಲ ಜ್ಞಾನದಲ್ಲಿ ಇದೆ. ಆ ಕೇವಲ ಜ್ಞಾನದಲ್ಲಿ ಎಲ್ಲೋ ಬಂದೋಗಿದೆ. ಆಗಿನ ಕಾಲದಲ್ಲಿ ವಿಮಾನ ಇರಲಿಲ್ಲ, ಇತ್ತು ಪುಷ್ಪಕವ್ಯಾನ ಇತ್ತು, ಆಗಿನ ಕಾಲದ ಒಂದು ಟೆಕ್ನಾಲಜಿ. ಈಗ ಮಾಡ್ತೇವೆ, ಈಗ ರಾಕೆಟ್ ಬರುತ್ತೆ, ಮತ್ತು ವಿಮಾನಗಳಿದ್ದಾವೆ, ಮತ್ತೆಲ್ಲ ಇದು ಟೆಕ್ನಾಲಜಿ ಇದೆ, ಮೊಬೈಲ್ ಇದೆ. ಅವಾಗೆಲ್ಲ ಇರಲಿಲ್ಲ, ಅವಾಗ ಅದರ ಬಳಕೆ ಇರಲಿಲ್ಲ. ಆದರೆ ಆ ಜ್ಞಾನದಲ್ಲಿ ಎಲ್ಲವೂ ಸಹ ಬಂದು ಹೋಗಿದೆ. ಈ ಥರದ ವಿಚಾರಗಳು ಬಂದು ಹೋಗಿರುತ್ತೆ. ಅಣು ಪರಮಾಣುಗಳ ಬಗ್ಗೆ ಹೇಳಿದ್ದಾರೆ. ಸೊ ಅದನ್ನೇ ಇವರು ಸಂಶೋಧನೆ ಮಾಡಿಕೊಂಡು ಅಣು ಪರಮಾಣುಗಳನ್ನು ಇಟ್ಕೊಂಡು ಎಲ್ಲ ಇವತ್ತು ಶಬ್ದದಿಂದ, ಬೆಳಕಿನಿಂದ ಎಲ್ಲ ಪರಮಾಣುಗಳು ಅಂತ ನಮ್ಮ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಶಬ್ದದಿಂದ ಏನು ಮಾಡ್ಬೋದು, ಬೆಳಕಿನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ವಿಜ್ಞಾನ ಅದನ್ನು ಸಂಶೋಧನೆ ಮಾಡಿ ಈಗ ಅದು ನಮಗೆ ವಸ್ತು ರೂಪದಲ್ಲಿ ತಯಾರು ಮಾಡಿಕೊಟ್ಟಿದ್ದಾರೆ. ಫೋನ್ ಇರಲಿಲ್ಲ, ಅವಾಗ ಫೋನ್ ಇರಲಿಲ್ಲ. ಆದರೆ ಪುದ್ಗಲ ಈ ಮಾತನಾಡುವಂಥ ಶಕ್ತಿ ಅಂತ ಅವಾಗಲೂ ಇತ್ತು. ಮಾತಾಡೋದು ಇಲ್ಲಿಂದ ಹೋಗೋದು ಅಲ್ಲಿ ತನಕ ಹೋಗುತ್ತೆ, ಅದಕ್ಕೆ ಯಾರು ಕಾರಣ? ನಾವು ಮಾತಾಡೋದು ಪುದ್ಗಲ, ಇಲ್ಲಿಂದ ನಾವು ಒಂದು ಶಬ್ದ ಹೊರಡ್ತು ಅಂದರೆ ಅಲ್ಲಿ ಕಿವಿಯವರು ಮುಟ್ಟೋವರೆಗೂ ಆ ಪುದ್ಗಲ ಅಲ್ಲಿ ಅಷ್ಟು ದೂರ ತಗೊಂಡೋಗಿ ಅವ್ನ ಕಿವಿ ಮುಟ್ಟಿಸೋದು, ಅದಕ್ಕೆ ಪರಮಾಣು ಅಂತಾರೆ. ಹಾಗೆ ನಮ್ಮಲ್ಲಿ ಅಷ್ಟು ಶಕ್ತಿ ಇದೆ, ಪರಮಾಣುಗಳಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಇಲ್ಲಿಂದ ಹಲೋ ಅಂದರೆ ಅಮೇರಿಕಾದಲ್ಲಿದ್ದರೂ ಸಹ ಅವರು ವಿತಿನ್ ಸೆಕೆಂಡಲ್ಲಿ ಹಲೋ ಅಂತಾರೆ. ನಮ್ಮ ಶಬ್ದ ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಅಷ್ಟು ಶಕ್ತಿ ಅಣು ಪರಮಾಣುಗಳಲ್ಲಿ ಇರುತ್ತೆ. ಅದನ್ನು ಇವರು ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿ ಹೇಗೆ ಇದನ್ನು ಯಾವುದ್ರ ಮೂಲಕವಾಗಿ ಅದನ್ನು ತಲುಪಿಸ್ಬೋದು ಅನ್ನುವಂಥದ್ದನ್ನು ಅವರು ವಿಜ್ಞಾನದಲ್ಲಿ ಸಂಶೋಧನೆ ಮಾಡಿದ್ದಾರೆ. ಅದು ವಿಜ್ಞಾನ. ಜ್ಞಾನದಲ್ಲಿರೋದನ್ನು ಸಂಶೋಧನೆ ಮಾಡೋದು ವಿಜ್ಞಾನ. ಇರೋದನ್ನೇ ಸಂಶೋಧನೆ ಮಾಡೋದು, ಹೊಸದಾಗಿ ಏನು ಆವಿಷ್ಕಾರ ಅಲ್ಲ, ಇದೆ ಅದನ್ನೇ ಸಂಶೋಧನೆ ಮಾಡೋದಕ್ಕೆ ವಿಜ್ಞಾನ ಅಂತಾರೆ. ಆ ನಿಟ್ಟಿನಲ್ಲಿ ನಮ್ಮ ತೀರ್ಥಂಕರಿಗೆ ಎಲ್ಲ ಗೊತ್ತಿತ್ತು. ಕಂಪ್ಯೂಟರ್ ಗೊತ್ತು, ರಾಕೆಟ್ ಗೊತ್ತು, ಈಗ ಇವತ್ತೆಲ್ಲ ಏನು ಆಗ್ತಿದೆ ಅದೆಲ್ಲ ಅವ್ರ ಜ್ಞಾನದಲ್ಲಿ ಗೊತ್ತಿತ್ತು. ಆದರೆ ಅವ್ರಿಗೆ ಅದು ಅದನ್ನೆಲ್ಲ ಬರೆದಿಡಬೇಕು, ಹೇಳಬೇಕು ಅನ್ನೋ ಅಗತ್ಯ ಇಲ್ಲ. ಅವರು ತಮಗೇನು ಬೇಕಾಗಿತ್ತು ಆತ್ಮಕಲ್ಯಾಣ ಅದನ್ನು ಮಾಡ್ಕೊಂಡು ಹೋದರು. ಉಪದೇಶದ ಕೊಟ್ಟಿದ್ದಾರೆ. 12 ಅಂಗಗಳಿದ್ದಾವೆ, 14 ಪೂರ್ವಗಳಿದ್ದಾವೆ. ಅದರಲ್ಲಿ ಪ್ರತಿಯೊಂದು ಜ್ಯೋತಿಷ್ಯದ ಬೇರೆ ಇದೆ, ವೈದ್ಯ ವಾಸ್ತುದ ಬೇರೆ ಇದೆ, ಮತ್ತು ತಿಲೋಯ ಪಣ್ಣತಿ, ಮತ್ತು ಜಂಬೂದೀಪ ಪಣ್ಣತಿ, ಎಲ್ಲ ಇದು ಪ್ರಣೀತ ಚಂದ್ರ ಪ್ರಜ್ಞಪ್ತಿ, ಸೂರ್ಯ ಪ್ರಜ್ಞಪ್ತಿ, ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಗ್ರಹಗಳ ಬಗ್ಗೆ ಎಲ್ಲ ಇದೆ. ಆಯಾ ವಿಷಯಕ್ಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ನಾವು ಇಲ್ಲ ಅಂತ ಹೇಳೋದು ನಮ್ಮ ಅಜ್ಞಾನ, ನಮ್ಮ ಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋದು ನಮ್ಮ ಅಜ್ಞಾನ. ಕಾರಣ ಯಾಕೆ ನಾವು ಓದೇ ಇಲ್ಲ. ನಾವು ಓದಿರೋದಿನ್ನು ರತ್ನಗಣ ಶಾಪಚಾರ ಸರಿಯಾಗಿ ಓದಿರಲ್ಲ, ಒಂದು ದ್ರವ್ಯ ಸಂಗ್ರಹ ಓದಿರಲ್ಲ. ಆಗಲೇ ನಾವು ನಿರ್ಣಯ ಮಾಡಿಬಿಟ್ರೆ ಏನೂ ಇಲ್ಲ ನಮ್ಮ ಧರ್ಮದಲ್ಲಿ ಅಂದರೆ ನಮ್ಮದು ಅಜ್ಞಾನ. ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಇದೆ. ಇನ್ನೂ ಸಂಶೋಧನೆ ಮಾಡಬೇಕಾಗಿರೋದು ಈಗ ಇದು ಇಡೀ ಪ್ರಪಂಚ ಇದುವರೆಗೂ ಸಂಶೋಧನೆ ಮಾಡಿರೋದು 1% ಅಷ್ಟೇ. 1% ಇಲ್ಲ. ನಮ್ಮ ಧರ್ಮದ ಪ್ರಕಾರ ಹೇಳಬೇಕು ಅಂದರೆ ಭೂಗೋಳ ಆಗಲಿ, ವಿಜ್ಞಾನ ಶಾಸ್ತ್ರ ಆಗಿರಲಿ, ಬೇರೆ ಯಾವುದೇ ಒಂದು ವಿಷಯದ ಬಗ್ಗೆ ಸಂಶೋಧನೆ ಆಗಿದೆ ಅಂದರೆ ಅದು ನಮ್ಮ ಕೇವಲ ಜ್ಞಾನದ ಒಂದು ಸಾಸಿವೆ ಕಾಳಿನ ಪ್ರಮಾಣದಷ್ಟೇ ಇನ್ನೂ ಅವರು ಸಂಶೋಧನೆ ಮಾಡಿರೋದು. ಮಾಡ್ತೀನಿ ಅಂದರೆ ಇನ್ನೂ ಬಹಳಷ್ಟು ವಿಷಯಗಳಿದ್ದಾವೆ. ಅಷ್ಟು ನಮ್ಮ ಜ್ಞಾನದಲ್ಲಿ ದ್ವಾದಶಾಂಗದಲ್ಲಿ ಇದ್ದಾವೆ. ಅಂಥ ದ್ವಾದಶಾಂಗ ಶಾಸ್ತ್ರವನ್ನು ನಾವು ನಂಬಬೇಕು. ಯಾರಾದರೂ ಹೇಳ್ತಾರೆ ನಿಮ್ಮಲ್ಲಿ ಏನು ಹೇಳಲ್ಲ ನೋಡಿ, ಅವರು ದೊಡ್ಡ ವಿದೇಶದವರು ಧರ್ಮ ಮಾಡಲ್ಲ, ಆದರೆ ವಿಜ್ಞಾನ ಮುಂದಿದೆ. ಅವರು ಧರ್ಮ ಮಾಡ್ತಾರೆ, ಅವ್ರ ಧರ್ಮನೇ ಬೇರೆ ಟೈಪು, ನಮ್ಮ ಧರ್ಮನೇ ಬೇರೆ ಟೈಪ್. ನಮ್ಮಲ್ಲಿ ನಾವು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವು ಅದನ್ನು ಆಡಂಬರದಿಂದ
ಸಂಭ್ರಮದಿಂದ ಮಾಡ್ತೀವಿ ಧರ್ಮ ಅನ್ನುವಂಥದ್ದನ್ನು. ಅವರು ಒಂದು ತತ್ವವನ್ನು ನಂಬಿದ್ದಾರೆ, ಒಂದು ವಿಷಯನ ನಂಬಿ ಅದನ್ನು ಸಂಶೋಧನೆ ಮಾಡ್ತಾರೆ, ಅದು ಧರ್ಮನೇ. ನಂಬಿಕೆ ಅನ್ನೋದೇ ಧರ್ಮ, ನಂಬದೇ ಇದ್ರೆ ಧರ್ಮ ಅಂತಿಲ್ಲ ಅಂತ. ಹಾಗಾಗಿ ಅವರು ಏನೋ ಒಂದು ತತ್ವ ನಂಬಿ ವಿಜ್ಞಾನವನ್ನು ಮಾಡ್ತಾರೆ ವಿಜ್ಞಾನದಲ್ಲಿ. ಅದಕ್ಕೆ ನಾವು ಬೇರೆ ಯಾರದೋ ಕುತರ್ಕ ಕೇಳಿ ನಮ್ಮ ಶಾಸ್ತ್ರದಲ್ಲಿ ಇಲ್ಲ, ಅವ್ರದ್ದು ಎಲ್ಲ ಗ್ರಂಥಗಳಲ್ಲಿದೆ, ನಮ್ಮ ಗ್ರಂಥದಲ್ಲಿಲ್ಲ, ನಾವು ಸ್ವಾಧ್ಯಾಯನೇ ಮಾಡಿಲ್ಲ, ನಾವು ಹೇಗೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯ, ನಮ್ಮ ಗ್ರಂಥದಲ್ಲಿ ಇಲ್ಲ ಅಂತೇಳಿ. ಅಂಥ ದಿನವಾಣಿ ಶಾಸ್ತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಯಾರೋ ಹೇಳಿದ್ರು ಅಂತೇಳಿ ಅಪನಂಬಿಕೆ ಇಡಬಾರ್ದು. ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಇದೆ. ಅವ್ರು ಯಾರು ಏನೇ ಹೇಳಿದ್ರು ನಮ್ಮಲ್ಲಿ ದ್ವಾದಶಾಂಗದಲ್ಲಿ ಎಲ್ಲ ಬಂದಿದೆ, ನಾವು ಅದನ್ನು ಇನ್ನೂ ನೋಡಿಲ್ಲ, ಓದಿಲ್ಲ. ಅದಕ್ಕೆ ಅಂಥ ಶಾಸ್ತ್ರದ ಬಗ್ಗೆ ಯಾರೇ ಏನೇ ಹೇಳಿದ್ರು ನಾವು ಅದು ವಿನಯವನ್ನು ಶ್ರದ್ಧೆಯನ್ನು ಮಾಡೋದು ಬಿಡಬಾರದು. ಅದನ್ನೇ ಬಹುಶ್ರುತ ಭಕ್ತಿ ಅಂತ ಹೇಳ್ತಾರೆ. ಅದನ್ನು ಜ್ಞಾನವನ್ನು ನಾವು ವಿವೇಕವಾಗಿ ಇಟ್ಕೊಂಡು ದಿನವಾಣಿ ಸ್ವರೂಪವನ್ನು ತಿಳ್ಕೊಂಡು ಆಚರಿಸುವಂಥದ್ದು ಅಂತ ಹೇಳ್ತಾರೆ. ಹಾಗೆ ಇವತ್ತು ದಶಲಕ್ಷಣ ಮಹಾಪರ್ವದ 8ನೇ ದಿವಸ, ಉತ್ತಮ ತ್ಯಾಗ ಧರ್ಮ. ಮೊನ್ನೆ ಉತ್ತಮ ತ್ಯಾಗ ಭಾವನೆ ಇತ್ತು. ತ್ಯಾಗ ಭಾವನೆಯಲ್ಲಿ ಏನು ಅಂದರೆ 24 ಪ್ರಕಾರವಾದಂಥ ಪರಿಗ್ರಹಗಳನ್ನು ಹೇಳಿದ್ದಾರೆ. ಮಿಥ್ಯಾತ್ವ, ಕ್ರೋಧ, ಮಾಯ, ಲೋಭ ಮತ್ತು 9 ಲೋಕಶಾಹಿಗಳು 14 ಪ್ರಕಾರವಾಗಿರುವಂಥದ್ದು. ಹಾಗೆ 10 ಪರಿಗ್ರಹದ ಭೇದಗಳು ಅಂದರೆ ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ಭಾಂಡ, ಅತಿಕ್ರಮ ಅಂತ ಏನು ಹೇಳ್ತಾರಲ್ಲ. ಭಾಂಡ ಅಂದರೆ ಪಾತ್ರೆಗಳು. ಇವೆಲ್ಲ ವಸ್ತುಗಳು 14 ಅಂತರಂಗ ಭೇದಗಳು, 10 ಬಹಿರಂಗ ಭೇದಗಳು. ಒಟ್ಟು 24 ಪ್ರಕಾರದ ಪರಿಗ್ರಹಗಳನ್ನು ತ್ಯಾಗ ಮಾಡುವಂಥದ್ದು ತ್ಯಾಗ ಧರ್ಮ ಅಂತ ಹೇಳ್ತಾರೆ. ಒಂದು ವ್ಯವಹಾರ ಲೌಕಿಕ, ಒಂದು ಆಧ್ಯಾತ್ಮಿಕವಾಗಿ. ಅಂದರೆ ಅಂತರಂಗದಿಂದ ಏನು ಕಷಾಯಗಳನ್ನು ನಿವೃತ್ತಿ ಹೊಂದುವಂಥದ್ದು ತ್ಯಾಗ ಇದೆ. ಹಾಗೆ ವ್ಯಾವಹಾರಿಕವಾಗಿ ಕ್ಷೇತ್ರ ಅಂದರೆ ಜಮೀನು, ತೋಟ, ಹೊಲ ಇತ್ಯಾದಿ ಬಗ್ಗೆ ಆಸಕ್ತಿ ಇಟ್ಕೊಂಡಿರುವಂಥದ್ದು. ಕ್ಷೇತ್ರ, ವಾಸ್ತು, ಮನೆ, 1 ಮನೆ, 2 ಮನೆ, 3 ಮನೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅಂದರೆ ಅದೇ ಉದ್ಯೋಗ ಆಗಬಾರ್ದು. ಮಾಡ್ತಾ ಹೋಗೋದು ಏನು ಉಪಯೋಗ ಇಲ್ಲ. ಸುಮ್ಮನೆ ಒಂದು 15 ಮಾಡಿ ಇಟ್ಕೊಂಡ್ರೆ ಏನು ಪ್ರಯೋಜನ. ಹಾಗೆ ನಮಗೇನು ಬೇಕು ಮಾಡ್ಕೊಳ್ಳೋಕ್ಕೆ ನಿಶ್ಚಯ ಇಲ್ಲ. ನಮ್ಗೆ ಎಷ್ಟು 2 ಅಲ್ಲ 3 ಮಕ್ಕಳು, 4 ಜನ ಇದ್ದಾರೆ, 4 ಜನಕ್ಕೂ ಮಾಡಿ, 1 ಬೇಡ 2 ಮಾಡಿ ಹೇಳಿ, ಹಾಗೇನಿಲ್ಲ. ಅದೇ ಅಗತ್ಯ ಇದ್ದದ್ದನ್ನು ಮಾಡಿ, ಅವ್ರಿಗೆ ಉಪಯೋಗ ಇರೋದನ್ನು ಮಾಡಿ ಅಂತ. ಕ್ಷೇತ್ರ, ವಾಸ್ತು, ಹಿರಣ್ಯ, ಬಂಗಾರ. ಈಗೆಲ್ಲ ಬಂಗಾರ ರೇಟ್ ಜಾಸ್ತಿ, ಆದರೂ ಕೈಗೊಂದು, ಕಾಲಿಗೊಂದು, ಕಿವಿಗೊಂದು ಎಲ್ಲ ಹಾಕ್ಕೊಂಡಾಗಿದೆ. ಆದರೆ ಇನ್ನೊಂದು 2 ಇರಲಿ. ಹಬ್ಬಕ್ಕೊಂದು ತೊಗೊಳ್ಳೋಣ, ಗೌರಿ ಹಬ್ಬಕ್ಕೊಂದು ತೊಗೊಳ್ಳೋಣ, ದೀಪಾವಳಿಗೊಂದು ತೊಗೊಳ್ಳೋಣ, ಮತ್ತು ಅಕ್ಷಯ ತೃತೀಯಗೊಂದು ತೊಗೊಳ್ಳೇಬೇಕಂತೆ, ತೊಗೊಳ್ಳೋಣ. ಹೋದಾಗೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಸಿಗುತ್ತಂತೆ, ಮಂಗಳೂರಲ್ಲಿ ಚೆನ್ನಾಗಿ ಸಿಗುತ್ತಂತೆ, ಹೋದ ಜಾಗದಲ್ಲೆಲ್ಲ ತೊಗೊಳ್ಳೋದು. ಸೊ ಅಗತ್ಯ ಇದ್ದರೆ ತೊಗೊಳ್ಬೇಕು. ಕ್ಷೇತ್ರ, ವಾಸ್ತು, ಹಿರಣ್ಯ ಅಂದರೆ ಬಂಗಾರ. ಅಗತ್ಯ ಇದ್ದಷ್ಟು ಬಂಗಾರವನ್ನು ಇಟ್ಕೊಳ್ಳೋದು. ಕ್ಷೇತ್ರ ಈಗೆಲ್ಲ ಸರ್ಕಾರ ಹೇಳುತ್ತೆ ಎಷ್ಟು ಇಟ್ಕೊಬೇಡಿ, ಇಷ್ಟೇ ಲಿಮಿಟು ಅಂತ. ಆದರೆ ಮೊದಲಿನ ಕಾಲದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಳ್ಳಿ ಅಂತ ಹೇಳ್ತದೆ. ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ. ಹಿರಣ್ಯ, ಸುವರ್ಣ, ಧನ. ಧನ ಅಂದರೆ ಸಂಪತ್ತು, ದುಡ್ಡು. ಧಾನ್ಯದ ದುಡ್ಡು ಕಾಸು ಅಂತ ಹೇಳಿ ಹೇಳ್ತೀವಿ. ಅವಾಗ ನಾಣ್ಯದ ರೂಪದಲ್ಲಿತ್ತು. ಧನ, ಧಾನ್ಯ. ಅವಾಗ ಮನೇಲಿ ಬೆಳೆ ಬೆಳೀತಿದ್ರು. ಬೆಳೆದಿದ್ದನ್ನು ಅವ್ರಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಅವ್ರ ಮನೇಲಿ ಆಳು ಕಾಳು ಎಲ್ಲರಿಗೂ ಸಹ ಅದರಲ್ಲೇ ನಡೀತಿತ್ತು. ಅವಾಗ ದುಡ್ಡು ಕೊಡ್ತಿತ್ತಲ್ಲ, ಸಂಬಳ ಅನ್ನೋದೇನಿರಲಿಲ್ಲ. ಅವರಿಗೆಲ್ಲ ಅದೇ ಸಂಬಳ. ಧನ, ಧಾನ್ಯ, ದಾಸಿ, ದಾಸ. ಮನೇಲಿ 2 ಕೆಲಸಗಾರರು. ಎಷ್ಟು ಅವಾಗ 10 ಜನ, 15 ಜನ, 20 ಜನ ಇರ್ತಿದ್ರು ಮನೆಯಲ್ಲಿ. ಹಾಗಾಗಿ 2 ಜನ 3 ಜನ ಕೆಲಸಗಾರ ಇರ್ತಿದ್ರು. 15 ಜನಕ್ಕಿಂತ ಒಬ್ಬೊಬ್ರಿಗೆ ಒಂದೊಂದು ಕೆಲಸಗಾರ ಇಟ್ಟರೆ ಅದು ಅತಿ ಆಗುತ್ತೆ. ಅಂದರೆ ಮನೆಗೆ ಅಗತ್ಯ ಇದ್ದಷ್ಟು ಎಷ್ಟು ಬೇಕು ಅಷ್ಟು ಜನಗಳನ್ನು ಇಟ್ಕೊಂಡು. ಈಗಂತ ಸಿಗೋದಿಲ್ಲ, ದುಡ್ಡು ಕೊಟ್ಟರು ಕೆಲಸ ಮಾಡೋರು ಸಿಗಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಆ ಜನ ಸಂಗ್ರಹ ಇಟ್ಕೊಳೋದು, ನನ್ನ ಮನೆಗೆ ತೋರಿಸ್ಕೋಬೇಕು, ನಮ್ಮಲ್ಲಿ ಇಷ್ಟು ಜನ ಆಳುಗಳಿದ್ದಾರೆ, ಇಷ್ಟು ಜನ ನಾವು ಇದು ಮಾಡಿ ಸಾಕಿದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಅವಾಗಿನ ಕಾಲದಲ್ಲಿ ಧನ, ಧಾನ್ಯ, ದಾಸ ಮತ್ತು ಇದು ಹಸು ಕರುಗಳು. ಅವಾಗೆಲ್ಲ ಒಂದು ಊರಿಗೆ ಶ್ರೀಮಂತರು ಅಂದರೆ ಒಂದು 100 ಹಸುಗಳಿದ್ರೆ, ಕುದುರೆಗಳಿದ್ರೆ ಅವರೆಲ್ಲ ಊರಿಗೆ ದೊಡ್ಡ ಗೌಡರು ಅಂತ. ಗೌಡರು ಅಂದ್ರೆ ಇದೆ ಗಾವುಡ ಅಂದರೆ ಗೌಡರು ಅಂದರೆ ಈಗಿನ ಗೌಡರಲ್ಲ. ಗಾವುಡ ಅಂದರೆ ಊರಿಗೆ ಯಾರು ಹೆಚ್ಚು ಗಾವುಗಳು ಅಂದರೆ ದನಗಳನ್ನು ಸಾಕಿರ್ತಿದ್ರು. ದನಗಳು ಹೆಚ್ಚು ಗೋಪಾಲಕರು. ಊರಲ್ಲಿ ಯಾರ ಮನೆಯಲ್ಲಿ ಎಷ್ಟು ದನಗಳಿದ್ದಾವೆ, ಕುದುರೆಗಳಿದ್ದಾವೆ, ಇವೆಲ್ಲ ಎಷ್ಟು ಪಶುಪಾಲನೆ ಮಾಡ್ತಿದ್ರು, ಅದರ ಮೇಲೆ ಅವರು ಆ ಊರಿಗೆ ನಾಯಕ. ಈಗೆಲ್ಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLA ಅಂತ. ಆಗೇನಿಲ್ಲ. ಅವಾಗ ಗ್ರಾಮ, ನಗರ, ಪತ್ತನ, ದ್ರೋಣಮುಖ ಅಂತ ಹಿಂಗೆ ಅವಾಗ ಈ ಥರ ವ್ಯವಸ್ಥೆ ಇತ್ತು. ಅದಕ್ಕೆ ಒಂದು ಊರಿಗೆ ಇಷ್ಟು ದನ ಸಾಕಿದ್ದಾನೆ ಅಂದರೆ ಅವನು ಗಾವುಡ. ಹಾಗೆ ಅವ್ರು ಕುದುರೆ ಇಷ್ಟು ಸಾಕಿದ್ದಾರೆ ಅಂದರೆ ಈ ಥರ, ಆನೆಗಳು ಇಷ್ಟು ಸಾಕಿದ್ದಾರೆ ಅಂದರೆ ಅವರು ಆ ಶ್ರೀಮಂತರು. 10 ಹಳ್ಳಿಗೆ ಅವನು ಮುಖ್ಯಸ್ಥ. ಆಮೇಲೆ 100 ಹಳ್ಳಿ ಇದ್ದಾವೆ ಅಂತ ಹೇಳಿದ್ರೆ ಅವನು ರಾಜ. ಅದಕ್ಕಿಂತ 1000 ಹಳ್ಳಿ ಇದ್ದಾನೆ ಅಂತ ಹೇಳಿದ್ರೆ ಮಹಾರಾಜ.
ಈ ರೀತಿ ಅವರಿಗೆ ಹೆಂಗೆ ಬಿರುದು ಬರ್ತಿತ್ತು ಅಂದರೆ ಈ ರೀತಿ ಈ ಜನ ಧನ ದಾಸಿ ದಾಸ ದನಗಳು ಇವೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನೋಡ್ಕೊಂಡು ಅವರಿಗೆ ರಾಜ ಪದವಿ ಸಿಗ್ತಾಯಿತ್ತು. ಈ ರೀತಿ ದಾಸಿ ದಾಸ ಕುಪ್ಯ ಬಾವಿಗಳು ಎಷ್ಟು ಬೇಕೋ ಅಷ್ಟು ತೋಡೋದು, ಮನೇಲಿ ಏನು ಜಮೀನಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ನೀರಿನ ಬಾವಿ ಇಟ್ಕೊಳ್ಳೋದು, ಸುಮ್ಮನೆ ಎಲ್ಲ ಕಡೆ ನೀರು ಬರ್ತದೆ ಅಂತ ತೊಳ್ಕೊಂಡು ಕುಪ್ಪೆ ಪ್ರಮಾಣ ಅತಿಕ್ರಮ ಭಾಂಡ ಅದರಲ್ಲಿ ಬಿಟ್ಟೋಗಿದೆ ತತ್ವಾರ್ಷದಲ್ಲಿ. ಭಾಂಡ ಅಂದರೆ ಪಾತ್ರೆಗಳು. ಹಾಂ, ಒಂದೊಂದು ಶಾಸ್ತ್ರದಲ್ಲಿ ಬಿಟ್ಟೋಗಿದೆ, ಒಂದೊಂದು ಶಾಸ್ತ್ರದಲ್ಲಿ ಕುಪ್ಪೆ ಭಾಂಡ ಅಂದರೆ ಪಾತ್ರೆಗಳು. ಅದು ಹೇಳ್ತಿಲ್ಲ, ಒಂದು ಸೂತ್ರ ಇದೆ, ಆ ಸೂತ್ರನೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಯಾತ್ರೆ ಮಾಡಿ ಪಾತ್ರರಾಗಿ ಅಂತಿರೋದನ್ನು, ಜಾತ್ರೆಗೆ ಹೋಗಿ ಪಾತ್ರೆ ತೊಗೊಂಡು ಬನ್ನಿ ಅಂತೇಳಿ ಎಲ್ಲಿಗೆ ಹೋದ್ರು ಪಾತ್ರೆ ಅಂಗಡಿಗಳು ಯಾಕೆ ಇರ್ತವೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸೂತ್ರನೇ. ಅದನ್ನು ಜಾತ್ರೆಗೆ ಹೋಗಿ ಪಾತ್ರೆ ತೊಗೊಂಡು ಬನ್ನಿ, ಆ ಪಾತ್ರೆ ಅಂಗಡಿಗಳೇ ಜಾಸ್ತಿ ಇರುತ್ತೆ, ಬಟ್ಟೆ ಅಂಗಡಿ ಪಾತ್ರೆ ಅಂಗಡಿಗಳೇ ಜಾಸ್ತಿ ಜಾತ್ರೆಯಲ್ಲಿ. ಯಾತ್ರೆಗೆ ಹೋದ್ರು ಶಿಖರ್ಜಿಗೆ ಹೋದ್ರು ಅಲ್ಲಿ ದೀಪಂದನ ಒಂದೊಂದು ತಟ್ಟೆ ಹಿತ್ತಾಳೆ ತಟ್ಟೆನಾರ ತಗೊಬರ್ತದೆ ಸುಮಿತ್ರಮ್ಮ ಇರಲಿ ಅಂತ. ನಮ್ಮೂರಲ್ಲಿ ಸಿಗುತ್ತೆ ಪಾತ್ರೆನೂ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಇಲ್ಲ ಮತ್ತೆ ಶಿಖರ್ಜಿಯಿಂದ ತೊಗೊಂಡೋಗ್ಬೇಕಂತೆ ಒಂದು ತಟ್ಟೆ ಕೊಡಿ, ಅಷ್ಟು ತಟ್ಟೆ ಕೊಡಿ, ತಗೊಂಡು ಬರ್ತಾರೆ. ಹೀಗೆ ಹಾಂ, ಅಂದರೆ ಅದು ಪಾತ್ರರಾಗಿ ಯಾತ್ರೆ ಮಾಡಿ ಪಾತ್ರರಾಗಿ ಅನ್ನೋದು ನಾನು ಯಾತ್ರೆಗೆ ಹೋಗಿ ಪಾತ್ರೆ ತಗೊಂಡು ಬನ್ನಿ ಅನ್ನೋಂಗಾಗಿದೆ. ಅದು ಇರುವಂಥದ್ದು ಭಾಂಡ ಅಂದರೆ ಮನೇಲಿ ಎಷ್ಟು ಜನಕ್ಕೆ ಎಷ್ಟು ಬೇಕು ಅಷ್ಟು ಪಾತ್ರೆಗಳೆಲ್ಲ ಬಳಸ್ಕೊಳೋದು. ಇವೆಲ್ಲವೂ ಪರಿಗ್ರಹದ 10 ಭೇದಗಳು ಅತಿಚಾರಗಳು ಅಂತ ಹೇಳ್ತಾರೆ. ಈ 10 ಮತ್ತು ಅಂತರಂಗದ 14 ಒಟ್ಟು ಇವೆಲ್ಲ 24 ಪ್ರಕಾರದ ಪರಿಗ್ರಹಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವಂಥದ್ದೇನಿದೆ ಉತ್ತಮ ತ್ಯಾಗ ಭಾವನೆ. ಅದು ಮಹಾಮುನಿಗಳಾದಂಥವರು ಇದು ಉತ್ತಮವಾದಂಥ ತ್ಯಾಗ ಭಾವನೆಯನ್ನು, ತ್ಯಾಗ ಧರ್ಮವನ್ನು ಪರಿಪಾಲಿಸ್ತಾರೆ. ಗೃಹಸ್ಥರಾದವರು ಚತುರ್ವಿಧ ದಾನದಲ್ಲಿ ತಮ್ಮ ಸಂಪತ್ತನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಆಹಾರ ದಾನ, ಅಭಯದಾನ, ಔಷಧ ದಾನ ಮತ್ತು ಶಾಸ್ತ್ರದಾನ. ಈ ಚತುರ್ವಿಧ ದಾನದಲ್ಲಿ ಏನು ಹೇಳಿದ್ದಾರೆ ಇದಕ್ಕೆ ತಮ್ಮ ದ್ರವ್ಯವನ್ನು ವಿನಿಯೋಗ ಮಾಡಬೇಕು. ಇಲ್ಲ ನಾವು 365 ದಿವಸ ದಾನ ಮಾಡ್ತೀವಿ, ಈಗೇನಕ್ಕೆ ದಾನ ಮಾಡಬೇಕು 10 ದಿವಸದಲ್ಲಿ? 365 ದಿವಸದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಾಡಿರ್ತಾರೆ, ಮಾಡಲ್ಲ ಅಂತಲ್ಲ. ಈಗ ಮಾಡಿದ್ದು ಈಗಿನ ವಿಶೇಷತೆ ಬೇರೆ ಇದೆ. ಪರ್ವ ದಿನಗಳಲ್ಲಿ ಮಾಡಿದ್ದು ಡಬಲ್, ಬಾಕಿ ಸಂದರ್ಭದಲ್ಲಿ ಮಾಡಿದ್ದಕ್ಕೂ ಪುಣ್ಯ ಸಿಗುತ್ತೆ, ಇಲ್ಲ ಅಂತಲ್ಲ. ಪರ್ವ ದಿನದಲ್ಲಿ ನೀವು ಎಲ್ಲವನ್ನೂ ತ್ಯಾಗ ಮಾಡಿದ್ದೀರ ಅಂದರೆ ವ್ಯಾಪಾರ ಮಾಡಿಲ್ಲ, ವ್ಯಾಪಾರ ಮಾಡ್ತಾ ಇಲ್ಲ, ಉದ್ಯೋಗ ಮಾಡ್ತಿಲ್ಲ, 10 ದಿವಸ ನಾವು ಪೂರ್ತಿ ಒಂದೇ ಕಡೆ ಇದ್ದೀವಿ ಅಂತ ಅಂದ್ಕೊಂಡು ನೀವು ತೊಗೊಂಡಿದ್ದೀರ. ಅಂಥದ್ರಲ್ಲೂ ನಿಮ್ಮ ಹತ್ರ ಇರೋದನ್ನೇ ನಾವು ದಾನ ಮಾಡ್ತೀನಿ ಅಂತ ಭಾವನೆ ಇಟ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ಫಲ. ಈಗ ವ್ಯಾಪಾರ ಮಾಡ್ಕೊಂಡು ಇರುವಾಗ ಗಲ್ಲದಿಂದ 100 ರೂಪಾಯಿ ತೆಗೆದುಕೊಡೋದೇನಂತ, ಇವತ್ತಿನ 100 ರೂಪಾಯಿ ಮತ್ತು ಅಷ್ಟೇ ಎಕ್ಸ್ಟ್ರಾ ಒಂದು ಅರ್ಧ ತಾಸು ಕೊಟ್ಕೊಂಡ್ರೆ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ. ಇವತ್ತು ಒಂದು ಸ್ವಲ್ಪ ಜಾಸ್ತಿ ದುಡಿದ್ರೆ ಮತ್ತೆ ದುಡ್ಕೋಬೋದು. ಇವತ್ತು ನಾವು ದಾನ ಮಾಡಿದ್ದೀವಿ ಒಂದು 10,000 ರೂಪಾಯಿ, 1 ಲಕ್ಷ ಈ ವರ್ಷ ಏನಾದ್ರು ಎಕ್ಸ್ಟ್ರಾ ಖರ್ಚು ಮಾಡಿದ್ದೀರಿ ಅಂದರೆ ಆ 1 ಲಕ್ಷ ತೆಗಿಲಿಕ್ಕೆ ನೀವು ಬೇರೆ ಏನಾದರೂ ಉಪಾಯ ಮಾಡ್ತೀರಾ, ಏನಾದರೂ ಬೆಳೆ ಬೆಳೀತೀರಾ, ಏನಾದರೂ ವ್ಯಾಪಾರದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತೀರಾ. ಆದರೆ 10 ದಿವಸದಲ್ಲಿ ಎಲ್ಲ ಬಿಟ್ಟೆ ಕೂತ್ಕೊಂಡಿದ್ದೀರಲ್ಲ, ವ್ಯಾಪಾರ ಇಲ್ಲ, ಉದ್ಯೋಗ ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಮಾಡಿದ ದಾನಕ್ಕೆ, ತ್ಯಾಗಕ್ಕೆ ಭಾಳ ದೊಡ್ಡ ಫಲ ಇರುತ್ತೆ. ಈಗೇನೂ ಮಾಡ್ತಿಲ್ಲ, ವ್ಯವಹಾರವೇ ಇಲ್ಲ, ಆದರೂ ನನ್ನ ಹತ್ರ ಇರೋದ್ರಲ್ಲೇ ನಾನು ದಾನ ಮಾಡ್ತೀನಿ ಅಂತಿರಲ್ಲ, ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ಉತ್ತಮ ತ್ಯಾಗ ಅಂದರೆ ಎಲ್ಲರೂ ದಾನ ಮಾಡೇ ಮಾಡ್ತಾರೆ. ಬೇರೆ ಟೈಮಲ್ಲಿ ಪೂಜೆ ಪಂಚಕಲ್ಯಾಣ ಹೋದಲ್ಲಿ ಬಂದಲ್ಲಿ ಮಾಡಿರ್ತಾರೆ, ಅದು ದೊಡ್ಡದಲ್ಲ, ಅದು ಪುಣ್ಯ ಇದ್ದೇ ಇದೆ. ಆದರೆ ಪರ್ವ ದಿನಗಳಲ್ಲಿ ನನಗೆ ಯಾವುದೂ ವ್ಯವಹಾರಗಳನ್ನು ಮಾಡಲ್ಲ ಅಂತ ವ್ರತ ತಗೊಂಡಿದ್ದಾರೆ. ಆರಂಭ ಉದ್ಯೋಗ ಎಲ್ಲವನ್ನ ತ್ಯಾಗ ಮಾಡಿದ್ರು, ಆರಂಭ ಹಿಂಸೆ ತ್ಯಾಗ ಮಾಡಿದ್ದಾರೆ, ಉದ್ಯೋಗ ಹಿಂಸೆ ತ್ಯಾಗ ಮಾಡಿದ್ರ. ಯಾಕೆ ಏನೂ ಮಾಡ್ತಿಲ್ಲ, ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಬಿಟ್ಟರೆ ಏನೂ ಮಾಡ್ತಿಲ್ಲ. ಅಂಥದ್ರಲ್ಲೂ ನನ್ನ ಹತ್ರ ಇರೋ ದ್ರವ್ಯದಲ್ಲೇ ನಾನು ದಾನ ಮಾಡ್ತೀನಿ. 10 ದಿವಸ ದಾನ ಮಾಡಬೇಕು ಅಂತಾರೆ. ಇವತ್ತೊಂದು ದಿವಸ ಆಹಾರ ದಾನ ಕೊಟ್ವಿ, ಒಂದು ದಿವಸ ಶಾಸ್ತ್ರದಾನ ಕೊಟ್ವಿ, ಒಂದು ದಿವಸ ಅಂದರೆ ಆವತ್ತರ ವಾತಾವರಣ ಇದೆ. ಈಗ ಮುನಿಗಳಿದ್ದಾರೆ, ಹೋಗಿ ಇವತ್ತು ಆಹಾರ ದಾನ ಮಾಡಿ ಬಂದ್ವಿ. ಇದರಲ್ಲಿ ಅವ್ರ ಮುನಿಗಳಿಗೇನೋ ಓದಲಿಕ್ಕೆ ಶಾಸ್ತ್ರ ಬೇಕಾಗಿದ್ದು ಕೊಟ್ಟು ಬಂದ್ವಿ. ಈ ರೀತಿಯಾಗಿ ಅವ್ರು ತಿಳ್ಕೊಂಡು ಈ ಪರ್ವದಿಂದಲೇ ಏನು ಮಾಡ್ತೀರಿ ಅದಕ್ಕೆ ಸರ್ವಶ್ರೇಷ್ಠವಾದಂಥ ಫಲ ಸಿಗುತ್ತೆ. ಅದಕ್ಕೆ ಉತ್ತಮ ತ್ಯಾಗ ಭಾವನೆ, ತ್ಯಾಗ ಧರ್ಮ ಅಂತ ಹೇಳಿದರೆ ಚತುರ್ವಿಧ ದಾನವನ್ನು ಮಾಡಬೇಕು ಶ್ರಾವಕರು, ಗೃಹಸ್ಥರು. ಅದನ್ನು ಸಾಮಾನ್ಯ ದಿನಗಳಲ್ಲಿ ಮಾಡೋದ್ರ ಜೊತೆಗೆ ಪರ್ವ ದಿನಗಳಲ್ಲಿ ಮಾಡಿದ ಫಲ ಇನ್ನೂ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಚತುರ್ವಿಧ ಪ್ರಕಾರವಾದಂಥದ್ದು ಪ್ರಥಮದ ಉತ್ತಮ, ಮಧ್ಯಮ, ಜಗನ್ಯ ಮಹಾಮುನಿಗಳಿಗೆ ಮಹಾರಥಿಗಳಿಗೆ ಕೊಡುವಂಥದ್ದು ಉತ್ತಮ ದಾನ, ಉತ್ತಮ ಪಾತ್ರತೆ. ಹಾಗೆ ಶ್ರಾವಕರು, ರಥಿಗರು, ಗೃಹಸ್ಥರಿಗೆ ಆದಂಥವರಿಗೆ ಕೊಡುವಂಥದ್ದು ಮಧ್ಯಮ ದಾನ. ಹಾಗೆ ಯಾರು ವ್ರತ ನಿಯಮ ಪಾಲನೆ ಮಾಡೋದಿಲ್ಲ, ಆದರೆ ಕರುಣಾಭಾವನೆಯಿಂದ ತುಂಬ ದುಃಖದಲ್ಲಿದ್ದಾರೆ, ತುಂಬ ತೊಂದರೆ ಇದ್ದಾರೆ, ಅವರೇನು ನಮ್ಮವರು ಅಂತ ಏನಿಲ್ಲ, ಅವ್ರು ಯಾರಾದರೂ ಆಗಲಿ, ಆದರೆ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂದರೆ ಅಂಥವ್ರಿಗೆ ಅವ್ರು ಯಾರೇ ಇರಲಿ, ಯಾವ ಜಾತಿ ಯಾವ ಧರ್ಮ ಏನೂ ಇಲ್ಲ, ಅಂಥವ್ರಿಗೂ ದಾನ ಮಾಡೋದು ಜಗನ್ಯ ದಾನ ಅಂತ ಹೇಳ್ತಾರೆ. ಅಂದರೆ ಯಾರಿಗಾರು ಔಷಧಿ ಕೊಡಿಸಿದ್ವಿ, ಬಟ್ಟೆ ಕೊಡಿಸಿದ್ವಿ, ಪುಸ್ತಕ ಕೊಡಿಸಿದ್ವಿ, ಊಟ ಕೊಡಿಸಿದ್ವಿ, ಅವ್ರು ಏನು ನಾವು ಜಾತಿ ಧರ್ಮ ನೋಡದಲ್ಲೇ ಮಾಡುವಂಥದ್ದಕ್ಕೆ ಜಗನ್ಯ. ಉತ್ತಮ ಮುನಿಗಳಿಗೆ ಕೊಡುವಂಥದ್ದು, ಮಧ್ಯಮ
ಶ್ರಾವಕರಿಗೆ, ರಥಿಕರಿಗೆ, ಸಾಧರ್ಮಿಗಳಿಗೆ ಕೊಡುವಂಥದ್ದು, ಬಾಕಿ ಎಲ್ಲರಿಗೂ ಕೊಡುವಂಥದ್ದು ಏನಿದೆ ಅದು ಜಗನ್ಯ ದಾನ ಅಂತಾರೆ. ಅದಕ್ಕೂ ಪುಣ್ಯ ಸಿಗುತ್ತೆ. ಆ ನಿಟ್ಟಿನಲ್ಲಿ ಈ ಚತುರ್ವಿಧ ಪ್ರಕಾರದ ದಾನಗಳನ್ನು ಉತ್ತಮ ಮಧ್ಯಮ ಜಗನ್ಯ ರೀತಿಯಲ್ಲಿ ದಾನವನ್ನು ಮಾಡುವಂಥದ್ದು ಈ ತ್ಯಾಗ ಧರ್ಮದ ಒಂದು ವಿಶೇಷತೆ ಇದೆ. ಇವತ್ತು ತ್ಯಾಗವೇ, ನಾಳೆ ಆಕಿಂಚನ್ಯವೂ ಸಹ ಅಂತರಂಗದಿಂದ ಕಷಾಯ ನಿವೃತ್ತಿಯನ್ನು ಹೊಂದಿಕೊಳ್ಳುವಂಥದ್ದು ತ್ಯಾಗವೇ. ಮತ್ತು ಬ್ರಹ್ಮಚರ್ಯ ಧರ್ಮವೂ ಸಹ ಸಂಸಾರದಿಂದ ನಿವೃತ್ತಿ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಾಳೆ ನಾಡಿದ್ದು ತಾವೆಲ್ಲ ಯಥೋಚಿತವಾದಂಥ ದಾನವನ್ನು ತೀರ್ಥಕ್ಷೇತ್ರಗಳಿಗೆ, ಮಹಾಮುನಿಗಳ ಒಂದು ಆರೋಗ್ಯ ಅಥವಾ ಶಾಸ್ತ್ರಕ್ಕಾಗಲಿ, ಎಲ್ಲಿ ಯಥೋಚಿತ ಯಾವ್ಯಾವ ಊರಲ್ಲಿ ಏನೇನು ಅನುಕೂಲತೆಗಳಿದೆ ಆ ಅನುಕೂಲಗಳನ್ನು ಇಟ್ಕೊಂಡು ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಲಿ, ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಆಗಲಿ, ಯಾವುದಾದ್ರೂ ಒಂದು ಜಿನಮಂದಿರಕ್ಕಾಗಲಿ ಯಥೋಚಿತ ನಮ್ಮ ಕೈಲಾಗಿದ್ದು ದ್ರವ್ಯವನ್ನು ದಾನ ಮಾಡುವಂಥದ್ದು ವ್ಯಾವಹಾರಿಕವಾಗಿ ಶ್ರೇಷ್ಠವಾಗಿದೆ. ನೀವು ಯಥೋಚಿತವಾದಂಥದ್ದು ಭಾವನೆ ಇಟ್ಕೊಂಡು ತಾವೆಲ್ಲ ದಾನವನ್ನು ಮಾಡಿ, ದಾನ ಮಾಡೋರಿಗೂ ಸಹ ಪ್ರೇರಣೆ ಕೊಡಿ. ದಾನ ದುರ್ಗತಿ ನಾಶನ, ದಾನ ಮಾಡೋದ್ರಿಂದ ದುರ್ಗತಿ ನಾಶ ಆಗುತ್ತೆ. ಉಚ್ಚೈರ್ ಗೋತ್ರಂ ಪ್ರಣತೈರ್ ಭೋಗು, ಈ ದಾನ ಮಾಡೋದ್ರಿಂದ ಉಚ್ಚ ಗೋತ್ರ ಪ್ರಾಪ್ತಿ ಆಗುತ್ತೆ. ಪ್ರಣತೈರ್ ಭೋಗು, ಆ ಭಗವಂತನ ನಮಸ್ಕಾರ ಮಾಡೋದ್ರಿಂದ ಆ ಭೋಗ ಭೂಮಿಯಲ್ಲಿ ನಾವು ಹುಟ್ಟುತ್ತೀವಿ. ಭೋಗ ಭೂಮಿ ಅಂತ ನಾನು ಹೇಳೋದನ್ನ ಸುಷ್ಮಾ ಕಾಲದಲ್ಲಿ ಮೊದಲನೇ ಕಾಲದಲ್ಲಿ, ಎರಡನೇ ಕಾಲದಲ್ಲಿ ಹುಟ್ಟಿದ್ರೆ ಈ ಭೂಮಿ ಭೋಗ ಭೂಮಿ ಆಗಿರುತ್ತೆ. ಕಲ್ಪವೃಕ್ಷಗಳೇ ಎಲ್ಲವನ್ನ ಕೊಡುವಂಥದ್ದಿರುತ್ತೆ. ಅವಾಗ ನಾವೇನು ಕಷ್ಟಪಡಂಗಿಲ್ಲ, ಯಾವುದೂ ಸಹ ಆಸೆ ಪಡೋದು ಅಗತ್ಯನೇ, ಎಲ್ಲ ಸಹ ಸಹಜವಾಗಿ ಸಿಗುತ್ತೆ. ಅಂಥ ಭೋಗ ಭೂಮಿಯಲ್ಲಿ ನಾವು ದಾನ ಮಾಡೋದ್ರಿಂದ ಹುಡ್ತೀವಿ ಅಂತ ಹೇಳಿದ್ರೆ, ಆ ನಿಟ್ಟಿನಲ್ಲಿ ದಾನ ಕೊಡುವಂಥದ್ದು, ಚತುರ್ವಿಧ ದಾನವನ್ನು ಕೊಡುವಂಥದ್ದು, ಮತ್ತು ಉತ್ತಮ ಪಾತ್ರರಿಗೆ ಕೊಡುವಂಥದ್ದು, ಮತ್ತು ಉತ್ತಮ ಭಾವನೆಯೊಂದಿಗೆ ನಿರ್ಲೋಭ ಭಾವನೆಯಿಂದ ಈರ್ಷ್ಯ, ಅಸೂಯೆ, ಆಕಾಂಕ್ಷೆ ಯಾವುದು ಇಟ್ಕೊಳ್ಳೋದೇ ನಾವು ಕೊಡ್ತಿರುವಂಥ ದಾನ ಏನಿದೆ ಅದು ಅವರಿಗೆ ಒಳ್ಳೇದಾಗಲಿ, ಒಳ್ಳೆ ಭಾವನೆಯಿಂದ ನಾವು ಕೊಡೋದು. ನಾವು ಕೊಟ್ಟಿದ್ದು ಇಷ್ಟೇ ಇರ್ಬೋದು. ನೀವು ಪ್ರತಿನಿತ್ಯ ಭಗವಂತನಿಗೆ ದ್ರವ್ಯ ಪೂಜೆ ಮಾಡ್ತೀರಾ, ಆ ಪೂಜೆ ಮಾಡೋದು ನೀವು ಸ್ವಲ್ಪ ಪ್ರಮಾಣದ ಒಂದು ಕೆಜಿ ಅಕ್ಕಿ ಪೂಜೆ ಮಾಡಿರ್ತೀರ, ಒಂದು ಅರ್ಧ ಕೆಜಿ ಪೂಜೆ ಮಾಡಿರ್ತೀರ. ಆದರೆ ಭಾವನೆಯನ್ನು ಮಾಡಿದ್ದು ನಾವು ಅದಕ್ಕಿಂತ 100 ಪಟ್ಟು ದೊಡ್ಡದನ್ನು ಮಾಡಿರ್ತೀವಿ. ಅದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ನಾವು ಮಾಡಿದ ದ್ರವ್ಯ ಪೂಜೆಯ ಫಲ ನಿಷ್ಫಲ ಆಗೋದಿಲ್ಲ. ನೀವು ಇಲ್ಲಿ ಅರ್ಧ ಕೆಜಿ ಅಕ್ಕಿ ಇವತ್ತು ಪೂಜೆ ಕಮ್ಮಿ ಮಾಡಿ ಬಳಸಿದ್ದೀನಿ ಅಂದರೆ ನಿಮ್ಮ ಮನೇಲಿ ಅರ್ಧ ಕೆಜಿ ಕಮ್ಮಿ ಆಗೋಲ್ಲ. ಆ ಭಗವಂತನ ಒಂದು ಮಾಡಿದ ತ್ಯಾಗ, ಅದು ದ್ರವ್ಯ ಅಂದರೆ ಇದು ಒಂದು ರೀತಿ ತ್ಯಾಗನೇ. ದ್ರವ್ಯ ಪೂಜೆ ಮಾಡಿದ್ದು ಉತ್ಕೃಷ್ಟ ಭಾವನೆಯಿಂದ ನೀವು ಪೂಜೆ ಮಾಡಿರ್ತೀರ. ಆ ಪೂಜೆ ಮಾಡಲಿಕ್ಕೆ ಭಾವನೆ ಯಾವುದು? ದಾನ ಬಿಡಬೇಕು ಅಂತ. ಅದನ್ನು ಭಗವಂತನ ಮುಂದೆ ನಾವು ದ್ರವ್ಯ ಅರ್ಪಣೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಬಂದು ದ್ರವ್ಯ ಎಸಿದ್ರ ಆ ದ್ರವ್ಯದ ಫಲ ನಿಮಗೆ ಯಾವತ್ತೂ ನಿಷ್ಫಲ ಆಗೋದಿಲ್ಲ. ನಿಮಗೆ ಇದಕ್ಕಿಂತ ನೀವೇನು ಭಗವಂತನಿಗೆ ಪೂಜೆಗೆ ವರ್ಷ ಇಡೀ ಬಳಸಿರ್ತೀರ ಅದ್ರದ್ದು ಲೆಕ್ಕ ಆಗಿಟ್ಕೊಳ್ಳಿ, ನಿಮ್ಮ ಒಂದು ಇಡೀ ಸಂಪತ್ತಿನಲ್ಲಿ ಅಷ್ಟಕ್ಕಿಂತ ಜಾಸ್ತಿನೇ ಬಂದಿರುತ್ತೆ. ನೀವು ವರ್ಷ ಇವತ್ತು ಯಾವುದೋ ಒಂದು ಆರಾಧನೆ ಮಾಡಿದ್ರೆ, ಒಂದು ವರ್ಷ ಆರಾಧನೆಗೆ ತುಂಬ ಖರ್ಚಾಯಿತು, 5,000 10,000 ಖರ್ಚಾಗಿರ್ಬೋದು. ನೀವು ವರ್ಷದ ಬಜೆಟ್ ಕರೆಕ್ಟಾಗಿ ಇಟ್ಕೊಂಡು ನೀವು ಲೆಕ್ಕ ಹಾಕಿ ವರ್ಷದ ಕೊನೆಗೆ ಆ 5,000 ನಿಮ್ಗೆ ಲಾಸ್ಟ್ ಅಂತ ತೋರಿಸಿರಲ್ಲ, ಅದಕ್ಕಿಂತ ಜಾಸ್ತಿನೇ ಬಂದಿರುತ್ತೆ. ದೇವರಿಗೆ ಮಾಡಿದ್ದು, ಧರ್ಮಕ್ಕೆ ಮಾಡಿದ್ದು ಯಾವತ್ತೂ ಹಾನಿ ಆಗಲ್ಲ ಅಂತಾರಲ್ಲ, ಅದೇ ನೀವು ಬೇಕಾದ್ರೆ ನಾವು ಒಡವೆ ತೊಗೊಂಡಿದ್ದು, ಹೊಸ ತೊಗೊಂಡಿದ್ದು, ಅದು ಲಾಸ್ ಅಂತ ತೋರಿಸ್ತಿರುತ್ತೆ. ಅದು ಲಾಸ್ ಅಂತೆಲ್ಲ ತೋರಿಸಿ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕಷ್ಟಪಡಬೇಕು, ಇನ್ನೊಂದು ಸ್ವಲ್ಪ ಕಷ್ಟಪಡಬೇಕು. ಆದರೆ ದೇವರಿಗೆ ಮಾಡಿದ್ದು ನೀವು 10 ಕೆಜಿ ಅಕ್ಕಿ ಖರ್ಚು ಮಾಡಿ ಆರಾಧನೆ ಮಾಡಿದರೆ, ಒಂದು 100 ಕಾಯಿ ಏರಿಸಿದ್ದೀರಿ ಅಂದರೆ ಅದು ನಿಮ್ಮ ಲೆಕ್ಕಾಚಾರದ ಕರೆಕ್ಟಾಗಿ ಬಂದು ಕೂತಿರುತ್ತೆ. ಅದು ಯಾವುದೋ ಹಾನಿ ಅಂತ ತೋರಿಸಲ್ಲ. ಅದ್ರ ಬದಲಿಗೆ ನಿಮ್ಮ ತೋಟದಲ್ಲಿ ಈ ವರ್ಷ ಫಸಲು ಜಾಸ್ತಿ ಬಂದಿರುತ್ತೆ, ಹೊಲದಲ್ಲಿ ಗದ್ದೆಯಲ್ಲಿ ಫಸಲು ಜಾಸ್ತಿ ಬಂದಿರುತ್ತೆ. ಅದು ನಿಮ್ಮ ಪೂಜೆ ಮಾಡುವಾಗ ನೀವೇನು ಉತ್ಕೃಷ್ಟ ಭಾವನೆ ಮಾಡ್ತಾರೆ. ಜನ್ಮ ಜನಾಮೃತ್ಯು ಭವತಾಪ ನಿವಾರಣೆ, ಅಕ್ಷಯ ಸುಖ ಪ್ರಾಪ್ತಿ, ಅವೆಲ್ಲ ಏನು ಮಾಡಿರುತ್ತೆ, ಯಾವುದೂ ಸುಮ್ಮನೆ ಇರೋ ಮಂತ್ರಗಳಲ್ಲ, ಅವೆಲ್ಲವೂ ಸಹ ಶಕ್ತಿಶಾಲಿ ಇರುವಂಥ ಬೀಜಾಕ್ಷರ ಮಂತ್ರಗಳು. ನಾವು ಭಗವಂತನಿಗೆ ಏನು ಅರ್ಪಣೆ ಮಾಡ್ತೀವಿ, ಆ ಭಗವಂತನಿಗೆ ಸ್ವೀಕಾರ ಮಾಡೋದು ಬೀತರಾಗ ಭಗವಂತ. ಅದನ್ನು ನಾವು ನಮಗೋಸ್ಕರ ಭಾವನೆ ಮಾಡಿದ್ದು, ಆ ಭಾವನೆ ಮಾಡಿದ್ದು ನಮಗೆ ಫಲವಾಗಿ ಸಿಗುತ್ತೆ. ನೀವು ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ನೀರು ತೆಗೆದ್ರೆ ಮತ್ತೆ ವಾಪಸ್ ಬಾವಿಯಲ್ಲಿ ಬಂದು ನಿಂತುಕೊಳ್ಳುತ್ತೆ, ಖಾಲಿ ಆಗಲ್ಲ. ನೀವು ಒಂದು ಕೊಡಪಾನ ತೆಗೆದ್ರೆ ಮತ್ತೆ ಇನ್ನೊಂದು 40 ತಾಸು ನೋಡಿದ್ರೆ ಒಂದು ಕೊಡಪಾನ ನೀರು ಬಂದೇ ಬರ್ತದೆ. ಹಾಗಾಗಿ ಅದರ ಧರ್ಮ ತ್ಯಾಗ ಮಾಡುವಂಥದ್ದು, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮರಗಳು ಈ ವರ್ಷ ನಾವು ಮರಗಳನ್ನ ಫಲ ಬಿಡುತ್ತವೆ, ಅದನ್ನು ಸರಿಯಾಗಿ ಆರೈಕೆ ಮಾಡಿ ನೋಡಿಕೊಂಡ್ರೆ, ಆ ಫಲಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ಫಲ ಬೀಳುತ್ತೆ. ಅದನ್ನು ನಾವು ತೆಗೆಯಲ್ಲ ಬಿಡಲ್ಲ ಹಾಗೆ ಬಿಟ್ಟರೆ ಮತ್ತೆ ಆ ಮರದಲ್ಲಿ ಫಲ ಬಿಡುವ ಶಕ್ತಿಯೇ ಕಳ್ಕೊಂಡು ಹೋಗುತ್ತೆ. ಹಾಗೆ ಪರೋಪಕಾರಾಯ ಫಲಂತಿ ವೃಕ್ಷ, ಆ ಫಲಗಳು ಪರೋಪಕಾರ ಭಾವನೆಯಿಂದ ನಮಗೆ ಫಸಲು ಕೊಡ್ತವೆ. ಹಾಗೆ ನಾವು ಪರೋಪಕಾರ ಭಾವನೆ, ದಯಾಭಾವನೆ, ನಮ್ಮದು ಏನೇ ದ್ರವ್ಯ ಇದೆ ನಾವು ಅದನ್ನು ತ್ಯಾಗ ಬುದ್ಧಿಯಿಂದ ನಾವು ಭಗವಂತನಿಗೆ ಏರಿಸ್ತಿದ್ದೀವಿ, ತ್ಯಾಗಿಗಳಿಗೆ ಕೊಡ್ತಿದ್ದೀವಿ. ಇದು ನಮ್ಮ ತ್ಯಾಗ ಉದಾರ ಭಾವನೆ. ಕೊಟ್ಟಿದ್ದು ಇಷ್ಟೇ ಕೊಡಿ, ಆದರೆ ಅದನ್ನು ಭಾವನಾ ಕೊಡೋದು. ನಾವು ಬೇರೆ ಕಡೆಯಲ್ಲಿ ನೋಡ್ತೀವಿ, ಈ ಹಾಲ್ದಾರೆ ಅಂತಾರೆ, ಅವ್ರು ಇಷ್ಟೇ ಕೊಡ್ತಾರೆ. ಅವಾಗ ಅದಕ್ಕೊಂದು ಮೂವಿ
ಮಕ್ಕಳಿಗೆ ಹಾಲು ಬಿಟ್ಟು ಕುಡಿಸ್ತಿರಲ್ಲ, ಆ ಥರದ್ದೆಲ್ಲ ಆಲ್ಧಾರೆ ಕೊಡ್ತಾರೆ. ಆ ಕಡೆ ಕೇಳಿಬೇಕಾದ್ರೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಆಲ್ಧಾರೆ ಅಂದರೆ ಎಲ್ಲರೂ ಆಲ್ಧಾರೆ ಹೋಗ್ತಾರೆ ಅಂದರೆ ಭಾಳ ಬರುತ್ತೆ ಅಂತ. ಆಲ್ಧಾರೆ ಬಟ್ಲು ಎಷ್ಟಿರುತ್ತೆ ನೋಡ್ಬಿಟ್ಟು ನಿನಗೆ ನಗು ಬರುತ್ತೆ. ಲೆಕ್ಕ ಮಾಡೇ ಕೊಡ್ತಾರೆ. ಆಲ್ಧಾರೆ ಮೂಗು ಬಟ್ಲು ಅಂತಾರಲ್ಲಿ ಮಕ್ಕಳಿಗೆ ಹಾಲು ಕುಡಿಸಕ್ಕೆ ಮಾಡಿರ್ತಾರೆ ಬಟ್ಲು, ಅದ್ರೊಳಗೆ ಹಾಲು ಇಟ್ಟಿರ್ತಾರೆ. ಹಾಂ, ಅದು ನೋಡಿದ್ರೆ ಅದು ಭಗವಂತನಿಗೆ ಅಭಿಷೇಕ, ಅದು ಭಗವಂತನ ತಲೆ ಮೇಲೆ ಬೀಳೋಷ್ಟು ಅದು ಬರಲ್ಲ. ಅದು ಅವ್ರ ಲೆಕ್ಕಾಚಾರ. ಇವತ್ತು 100 ಮನೆ ಇದ್ದಾವೆ, 100 ಮನೆಯಿಂದ ಪಂಡಿತರು ಹಾಲು ತಂದರೆ ಎಷ್ಟಾಗುತ್ತೆ? 1 ಲೀಟ್ರ್ ಆಗ್ಬೋದು, 2 ಲೀಟ್ರ್ ಆಗ್ಬೋದು. ನಮಗೆಲ್ಲರೂ ಅವರೆಲ್ಲರೂ ಮೂಗು ಬಟ್ಲೆ ಇಟ್ಟಿರ್ತಾರೆ. ಏನು ಮಾಡೋದು? ಒಂದು ಊರಲ್ಲಿ ರಾಜ ತುಂಬ ಸಂತೋಷ, ತುಂಬ ಸಮೃದ್ಧಿಯಾಗಿದೆ ನನ್ನ ಸಾಮ್ರಾಜ್ಯ ಅಂತ ಅಂದ್ಕೊಂಡಿರ್ತಾನಂತೆ. ನಮ್ಮ ರಾಜ್ಯದಲ್ಲಿ ಏನು ಕಷ್ಟ ಇಲ್ಲ, ದುಃಖ ಇಲ್ಲ, ಎಲ್ಲ ಸುಖಿಗಳಾಗಿದ್ದಾರೆ. ಎಲ್ಲರೂ ಬಂದು ಒಳ್ಳೇದೇ ಹೇಳ್ತಾರೆ. ಮಂತ್ರಿಗಳು ಬಂದರು, ಪ್ರಜೆಗಳು ಬಂದರು, ನಮ್ಮ ರಾಜ ಒಳ್ಳೇದು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ, ಎಲ್ಲ ಇದು ಚೆನ್ನಾಗಿದೆ ಅಷ್ಟೇ. ಒಬ್ರು ಗುರುಗಳು ಬರ್ತಾರಂತೆ. ಗುರುಗಳು ಬಂದಾಗ ಗುರುಗಳ ಹತ್ರಲ್ಲೂ ರಾಜ ಹೇಳ್ತಾರಂತೆ, ನಾನು ಎಷ್ಟು ಪುಣ್ಯಶಾಲಿ, ನನ್ನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಸಮೃದ್ಧವಾಗಿದ್ದಾರೆ, ಒಳ್ಳೆ ಭಾವನೆ ಇದೆ ಎಲ್ಲರಿಗೂ, ಯಾರಿಗೂ ಸಹ ಸಾಮ್ರಾಜ್ಯದ ಬಗ್ಗೆ ನನ್ನ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ಅಂತ, ಚೆನ್ನಾಗಿದ್ದಾರೆ ಅಲ್ಲೇ ಚೆನ್ನಾಗಿ, ಅದಕ್ಕೆ ನಮ್ಮ ಸಾಮ್ರಾಜ್ಯ ಸಮೃದ್ಧವಾಗಿದೆ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಅವ್ರ ಗುರುಗಳು ಹೇಳ್ತಾರೆ, ಹೌದು, ಒಂದು ಪರೀಕ್ಷೆ ಮಾಡೋಣ, ನಿಮ್ಮ ಪ್ರಜೆಗಳೆಲ್ಲ ಹೇಗಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಆಗಲಿ ಸ್ವಾಮಿಗಳೇ, ನೀವು ಹೇಳ್ದಂಗೆ ಮಾಡೋಣ ಅಂತ. ಹೇಗೆ ಪರೀಕ್ಷೆ ಮಾಡೋಣ? ಒಂದು ಊರಿನ ಮಧ್ಯದಲ್ಲಿ ದೊಡ್ಡ ಬಾವಿ ಇರುತ್ತಂತೆ. ಆ ಬಾವಿ ಇರೋದು ನೀರನ್ನೆಲ್ಲ ಖಾಲಿ ಮಾಡ್ತಾರಂತೆ. ಖಾಲಿ ಮಾಡಿ ಅಂತ ಹೇಳಿದ್ರೆ ಖಾಲಿ ಮಾಡ್ತಾರಂತೆ. ಮತ್ತು ರಾಜ ಘೋಷಣೆ ಮಾಡ್ತಾನೆ, ನೋಡಿ ಇದು ದೊಡ್ಡ ಬಾವಿ ಇದೆ, ನಮ್ಮ ಇವತ್ತೊಂದು ಗುರುಗಳ ಆದೇಶ ಆಗಿದೆ, ಈ ಬಾವಿ ನಮ್ಮ ಸಾಮ್ರಾಜ್ಯ ಸಮೃದ್ಧವಾಗಿರೋದ್ರಿಂದ ಈ ಬಾವಿಯೊಳಗೆ ಎಲ್ಲರೂ ಮನೆಯಿಂದ ತಂದು ಒಂದೊಂದು ಲೋಟ ಅಂತ ಒಂದು ಪಾತ್ರೆಯಲ್ಲಿ ತಂದು ಹಾಲು ಹಾಕಬೇಕು ಅಂತ ಹೇಳ್ತಾರೆ. ಎಲ್ಲರೂ ಮನೆಯಿಂದ ನೀವು ಮನೆಯಲ್ಲಿ ಎಷ್ಟಿದೆ ಅಷ್ಟು ತಂದು ಹಾಲನ್ನು ಹಾಕಿ ಈ ಬಾವಿನ ತುಂಬಿಸ್ಬೇಕು ಅಂತ. ಆಯಿತು, ಪರೀಕ್ಷೆ ಶುರು. ಮೊದಲನೇವರು ಬಂದಾಗ ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಇನ್ನೂ ಬರ್ತಾ ಇದ್ದಾರೆ. ನಾನು ಹಾಕದೆ ಏನು ಹಾಕಿದೆ ಅಂತ ಯಾರು ನೋಡೋರಿದ್ದಾರೆ. ನಾನು ಹಾಲೇ ಹಾಕಂತ ಯಾರು ಬಂದು ಪರೀಕ್ಷೆ ಮಾಡ್ತಾನೆ. ದೇವನ ಏನು ಮಾಡ್ತಾನೆ, ಆ ಹಾಲನ್ನು ಬಂದು ಒಂದು ಅಷ್ಟೇ ಪ್ರಮಾಣದ ನೀರು ಹಾಕ್ಬಿಡ್ತಾನೆ. ಎರಡನೇವ್ರು ಬರ್ತಾರೆ, ನಾನು ಹಾಕೋದನ್ನ ಯಾರು ನೋಡ್ತಾ ಇದ್ದಾರೆ ಇಲ್ಲಿ, ನಾನು ನೀರೇ ಹಾಕ್ತೀನಿ ಅಂತ ಹಾಕ್ತಾರೆ. ಅಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ 90% ಯಾರು ನೋಡ್ತಾರೆ ಅಂತೇಳಿ ಎಲ್ಲರೂ ನೀರೇ ಹಾಕ್ತಾರೆ. ರಾಜ ಮತ್ತೆ ಗುರುಗಳು ಬಂದು ನೋಡ್ತಾರೆ, ತುಂಬಿದೆಯಾ ನೋಡು ಅಂತ ಹೇಳಿದ್ರೆ ಬರೀ ನೀರೇ ಕಾಣಿಸ್ತಿದೆ, ಹಾಲು ಕಾಣಿಸ್ತಿಲ್ಲ. ಎಲ್ಲರಿಗೂ ಆಶ್ಚರ್ಯ. ಅವಾಗ ಕೊನೆಯ ಮಂತ್ರಿ ಇವ್ರನ್ನೆಲ್ಲ ಕರ್ಕೊಂಡು, ಏನಾಯ್ತು, ಯಾಕೆ ಹಿಂಗಾಯ್ತು, ನಮ್ಮ ರಾಜ್ಯದಲ್ಲಿ ಹಾಲು ಏನು ಕಮ್ಮಿ ಇದೆಯಾ, ಶ್ರೀಮಂತಿಗೆ ಏನು ಕಮ್ಮಿ ಇದೆಯಾ, ಜನರು ಎಲ್ಲ ಮನೆಯಲ್ಲೂ ಚೆನ್ನಾಗಿ ಅನುಕೂಲ ಇದ್ದು ಈ ಬಾವಿ ತುಂಬಿಸ್ಲಿಕ್ಕೆ ಅವ್ರಿಗೆ ಹಾಲಿಲ್ಲ, ಹಾಲು ಹಾಕಿ ಅಂತ ಹೇಳಿದ್ರೆ ಎಲ್ಲ ನೀರೇ ಇದೆ ಯಾಕೆ ಅಂತ ಹೇಳಿದಾಗ ಮಂತ್ರಿಗಳು ತಲೆ ತೆಗೆಸಿ ಹೇಳ್ತಾರೆ, ಯಾಕೆ ಏನಾಯ್ತು ಅಂದರೆ ಹಿಂಗಾಯ್ತು, ಮೊದಲನೇ ಬಂದವನು ನೀರು ಹಾಕಿದ, ಅವನ ತಲೆಯಲ್ಲಿ ಇದೇ ಯೋಚನೆ ಇತ್ತು, ನಾನೊಬ್ಬ ನೀರು ಹಾಕೋದ್ರಿಂದ ಅಷ್ಟು ಪೂರ್ತಿ ಇಡೀ ಊರಿನವರೆಲ್ಲ ಬಂದು ಹಾಲು ಹಾಕ್ತಾರೆ, ಅಷ್ಟು 1000 ಲೀಟ್ರ್ ಹಾಲಲ್ಲಿ ಒಂದು ಅರ್ಧ ಲೀಟ್ರ್ ನೀರು ಇಲ್ಲೇ ಗೊತ್ತಾಗುತ್ತೆ. ಅವನು ಯೋಚನೆ ಮಾಡಿ ಹಾಕಿದ. ಬಹುಶಃ ಜನರು ಎಲ್ಲ ಅದೇ ಥರ ಮನೇಲಿ ಯೋಚನೆ ಮಾಡ್ಕೊಂಡೇ ಬಂದರು, ನಾನೊಬ್ಬ ನೀರು ಹಾಕೋದ್ರಿಂದ ಈ ಬಾವಿಗೆ ನೀರು ಎಲ್ಲಿ ಗೊತ್ತಾಗುತ್ತೆ, ಎಲ್ಲ ಪೂರ್ತಿ ಹಾಲೇ ಹಾಕಿರ್ತಾರೆ ಅಂತೇಳಿ ಬರೋರೆಲ್ಲರೂ ಇದೇ ಯೋಚನೆ ಮಾಡ್ಕೊಂಡು ಬಂದರು. ಅವ್ರು ಹಾಕಿದ್ದೆಲ್ಲ ನೀರು ಹಾಕಿದ್ರು, ಯಾರು ಹಾಲು ಹಾಕಲಿಲ್ಲ. ಅಂದರೆ ನಾವು ಯಾವ ಭಾವನೆ ಇಟ್ಕೊಂಡಿರ್ತೀವಿ ಆ ಭಾವನೆಗೆ ಜನಗಳು ಅದು ಆಕರ್ಷಣೆ ಆಗುತ್ತೆ. ಅದಕ್ಕೆ ನಾವು ಏನು ಕೊಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ದೇವರಿಗೆ ನಾವು ಒಳ್ಳೆ ಭಾವನೆ ಇಟ್ಕೊಂಡು ಏರ್ಸಿರ್ತೀವಿ. ದಾನವನ್ನು ಒಳ್ಳೆ ಭಾವನೆಯಿಂದ ನಾವು ಕೊಟ್ಟಿದ್ದು ಸ್ವಲ್ಪವೇ ಇರಬೇಕು. 100 ಜನಕ್ಕೆ ಊಟ ಹಾಕೋಕ್ಕೆ ಯೋಗ್ಯ ಇಲ್ಲ, ನಮ್ಮ ಶಕ್ತಿ ಇಲ್ಲ. ಅದು ಒಬ್ಬನಿಗೆ ಹಾಕ್ತೀವಿ ಅಂದರೆ ಚೆನ್ನಾಗಿ ಊಟ ಮಾಡೋಕ್ಕ, ಚೆನ್ನಾಗಿ ಸಂತೃಪ್ತವಾಗಿ ನಮ್ಮ ಕೈಯಲ್ಲಿ ಇದ್ದನ್ನು ನಾವು ಮಾಡಿದ್ವಿ. ಗಂಜಿ ಕೊಟ್ಟಿದ್ದೀವಿ, ಆದರೆ ಚೆನ್ನಾಗಾದರೂ ಊಟ ಮಾಡು, ನಿನ್ನ ಕೈಲಿ ಎಷ್ಟು ಸಾಧ್ಯ, ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಊಟ ಹಾಕ್ತೀವಿ ಅಷ್ಟೇ. ಯಾವುದನ್ನು ಪಕ್ವಾನ ಹಾಕಬೇಕು, ಹಬ್ಬ ಮಾಡಬೇಕು ಅಂತೇನಿಲ್ಲ. ಆದರೆ ನೀವು ಏನೇ ದಾನ ಮಾಡಿ ಅದನ್ನು ಸಂತೃಪ್ತವಾಗಿ, ಸಮಾಧಾನಪೂರ್ವಕವಾಗಿ ಮತ್ತು ಉದಾರ ಭಾವನೆಯಿಂದ, ಈ ನಾನೇನು ಕೊಟ್ಟಿದ್ದೀನಿ ಇದನ್ನು ನಾನು ಲೆಕ್ಕ ಇಡಲ್ಲ, ಇದ್ರ ಲೆಕ್ಕ ಕೇಳಲ್ಲ. ಕೆಲವೊಂದು ನಾನು ಅನ್ನ ಹಾಕಿದ್ದೀನಿ, ಅದಕ್ಕಾದ್ರೂ ನೀವು ಲೆಕ್ಕ ಕೊಡಬೇಕಾಗಿತ್ತು, ಬೆಲೆ ಕೊಡಬೇಕಾಗಿತ್ತು ಅಂದರೆ ನಾವು ದಾನ ಮಾಡಿದ್ದಕ್ಕೆ ನಮ್ಗೆ ಯಾರು ಬೆಲೆ ಕೊಡಬಾರ್ದು. ನಾವು ಎಷ್ಟೋ ಜನ ಹೇಳ್ತಾರೆ, ನಾವು ಅಷ್ಟೆಲ್ಲ ದಾನ ಮಾಡ್ತೀವಿ, ದಾನ ಮಾಡ್ತೀವಿ, ನಮಗೊಂದು ರೆಸ್ಪೆಕ್ಟ್ ಕೊಡಲ್ಲ, ಗೌರವ ಕೊಡಲ್ಲ. ದಾನ ಮಾಡಿದ್ದೇ ಬೇರೆ, ನಿಮ್ಗೆ ಗೌರವ ಸಿಗಬೇಕಾಗಿರೋದೇ ಬೇರೆ. ಹಾಗಾಗಿ ಯಾವತ್ತೂ ಸಹ ನಾವು ದಾನ ಧರ್ಮ ಮಾಡಿದ್ದೀವಿ ಅಂದರೆ ಬೇರೆಯವರಿಂದ ನಮ್ಗೆ ಗೌರವ ಸಿಗಲಿ ಅಂತೇಳಿ ದಾನ ಮಾಡಿದರೆ ಅದು ವ್ಯವಹಾರ ಆಯಿತು. ದುಡ್ಡು ಕೊಡ್ತೀರಾ, ತೊಗೊಳ್ತೀರಾ. ನೀವು ದುಡ್ಡು ಕೊಟ್ಟರೆ ಸನ್ಮಾನ ತೊಗೊಳ್ರಿ, ಅದ್ಲ ಬದಲಿ ವ್ಯವಹಾರ.
ನೀವೇನು ವಸ್ತು ಖರೀದಿ ಮಾಡ್ತೀರಾ, ಬದಲಿಗೆ ದುಡ್ಡು ಕೊಟ್ಟಿರ್ತೀರ. ಹಾಗೆ ಆಯ್ತು ಇವರಿಗೆ. ಮಾನ ಸನ್ಮಾನ ಅಥವಾ ಯಶಕೀರ್ತಿ ಬೇಕು ಅಂದರೆ ಅದನ್ನು ದಾನ ಮಾಡಿ ಪಡೆಯೋದಲ್ಲ. ದಾನಕ್ಕೆ ಪ್ರತಿರೂಪವಾಗಿ ನಾವು ಇನ್ನೊಬ್ಬರ ಹತ್ರ ಸನ್ಮಾನ ಮಾಡಿಕೊಂಡು ತಗೊಂಡಿದ್ದು ಅದು ದಾನ ಆಗೋದಿಲ್ಲ. ಆದರೆ ದಾನ ಮಾಡಿದಕ್ಕೆ ಸಹಜವಾಗಿ ಉಚ್ಚೈರ್ಗೋತಂ ಗಣತೆಯ ಹೋಗು ರತ್ನಗಳ ಶಾಪದಲ್ಲಿ ದಾನ ಮಾಡೋರಿಗೆ ಸಹಜವಾಗಿ ಯಾರು ಉದಾರಪೂರ್ವಕವಾಗಿ ಮಾಡಿರ್ತಾರೆ ಅವರಿಗೆ ಯಶಕೀರ್ತಿ ಪ್ರಾಪ್ತಿ ಆಗುತ್ತೆ. 4 ಜನ ನೋಡ್ತಾರೆ, ನೋಡಿ ಅವ್ರು ಏನೂ ಅಪೇಕ್ಷೆ ಪಡಲಿಲ್ಲ, ದೇವಸ್ಥಾನಕ್ಕೆ ದಾನ ಮಾಡಿದ್ರು ಅಥವಾ ಬೇರೆ ಏನೋ ಮಾಡಿದ್ದಾರೆ, ಅವ್ರು ಸಂತೃಪ್ತವಾಗಿ ಸಮಾಧಾನವಾಗಿದ್ದಾರೆ, ಅದ್ರ ಬಗ್ಗೆ ನಿರಾಸಕ್ತಿ ಇಟ್ಕೊಂಡಿದ್ದಾರೆ. ನಾವು ಮಾಡಿದೀವಿ ಅಂತ ಹೇಳ್ಕೊಳ್ತಿರ್ಲಿಲ್ಲ, ಮಾಡಿದ್ರ ಮೇಲೆ ಅವ್ರಿಗೆ ಯಾವುದೂ ಸಹ ಹಕ್ಕು ಇಲ್ಲ. ದಾನ ಮಾಡಿದ್ಮೇಲೆ ಮುಗಿದೋಯ್ತು, ಅದ್ರ ಮೇಲೆ ನಮ್ಮದು ಅಧಿಕಾರ ಇರ್ಬೋದು. ಅದಕ್ಕೆ ಹಕ್ಕು ಇತ್ತು, ಅಧಿಕಾರ ಇತ್ತು ಅಂದ್ರೆ ಅಭಿಮಾನ ಬಂದರೆ ದಾನದ ಫಲ ನಮಗೆ ಸಿಗೋದಿಲ್ಲ. ಯಶಕೀರ್ತಿ ಎಷ್ಟೋ ಜನ ಹೇಳ್ತಾರೆ, ತುಂಬ ದಾನ ಮಾಡ್ತೀವಿ ನಾವು, ಎಲ್ಲ ಕಡೆ ಓದಲೆಲ್ಲ ದುಡ್ಡು ಕೊಡ್ತೀವಿ ಅಂತಾರೆ. ಹೇಳ್ಕೊಂಡು ಓಡಾಡಿದ್ರೆ ಏನು ಪ್ರಯೋಜನ? ಯಾರೂ ಸಹ ಅವರ ಹೆಸರು ಹೇಳೋದಿಲ್ಲ. ಕೆಲವರು ಅನೇಕ ಜನ ನಾವು ಇಲ್ಲೂ ನೋಡ್ತೀವಿ, ಎಲ್ಲೋ ದಾನ ಮಾಡಿ ಬಂದಿರುತ್ತೆ, ಆದರೆ ಇವತ್ತು ಸಹ ಅದು ನೋಡ್ಕೊಂಡು ಬಂದು ಅವ್ರು ಅಲ್ಲೂ ಹೋಗಿ ದಾನ ಮಾಡಿದ್ದಾರೆ, ಅವ್ರದ್ದು ಅಲ್ಲಿ ಹೆಸರಿದೆ, ಅವ್ರನ್ನೆಲ್ಲ ಅಲ್ಲಿ ಹೊಗಳ್ತಾರೆ, ಅವರು ಎಷ್ಟು ದಾನ ಮಾಡಿದ್ರಿಂದಲೇ ಇವತ್ತು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ದಾನ ಮಾಡಿದ್ದು ಸಾಧಾರಣ ಜನ ಗುರುತಿಸ್ಬೇಕೇ ವಿನಃ ನಾವು ಹೇಳ್ಕೊಂಡು ಮಾಡಿದ್ದು ಅದು ವ್ಯವಹಾರ ಆಗುತ್ತೆ, ದಾನ ಆಗಲ್ಲ. ಅದಕ್ಕೆ ನಾವು ಕಿಂಚಿತ್ ಕೊಟ್ಟರು ನಾವು ಭಾವನೆಯಿಂದ ಕೊಡಬೇಕು. ಅದಕ್ಕೆ ಉತ್ತಮ ತ್ಯಾಗ ಧರ್ಮದ ಸಂದೇಶ ಅಂತ ಹೇಳ್ತಾರೆ. ನಾವೆಲ್ಲರೂ ಯಥೋಚಿತವಾದಂಥ ದಾನ ಮತ್ತು ತ್ಯಾಗವನ್ನು ಮಾಡಬೇಕು. ಈ ವ್ರತದಿಂದ ಮುಂದಿನ ವರ್ಷದ ವ್ರತದವರಿಗೆ ಅದು ಆಜೀವನ ಪರ್ಯಂತ ಯಾವುದಾದ್ರೂ ಸಹ ವಸ್ತುಗಳು ಅಥವಾ ವ್ರತ ನಿಯಮಗಳನ್ನು ತೆಗೆದುಕೊಳ್ಳೋದಾದರೂ ಈ ಉತ್ತಮ ತ್ಯಾಗ ಧರ್ಮ ದಿವಸ ಗ್ರಹಣೆ ಮಾಡಬಹುದು. ಇವತ್ತಿನ ಉತ್ತಮ ಬಹುಶ್ರುತ ಭಕ್ತಿ ಭಾವನೆ ಹಾಗೂ ಉತ್ತಮ ತ್ಯಾಗ ಧರ್ಮ ಬಗ್ಗೆ ಜಾಪೆ ಮಂತ್ರವನ್ನು ರಾತ್ರಿ ಮಲಗುವ ಮುಂಚೆ ಮಾಡಿಕೊಂಡು ಮಲಗಿ ಎಲ್ಲರಿಗೂ ಸಹ ತ್ಯಾಗ ಧರ್ಮದ ಭಾವನೆ ವೃದ್ಧಿಯಾಗಲಿ, ಉತ್ತರೋತ್ತರವಾಗಿ ನಮಗೂ ಸಹ ಭಗವಂತನ ರೀತಿಯಲ್ಲಿ ಒಂದೇ ತದ್ಗುಣ ಲಬ್ಧಿಯ ಪ್ರಾಪ್ತಿಯಾಗಲಿ ಅಂತೇಳಿ ಮಾತುಗಳಿಗೆ ವಿರಾಮ ಕೊಟ್ಟು पुढे अनंत सिद्ध परमेश्वरी भगवान की उत्तम त्याग धर्म की